ಕರಾಗ್ರೆ ವಸತೆ ಫೇಸ್ಬುಕ್, ಕರಮಧ್ಯೆ ಟ್ವಿಟರ್, ಕರಮೂಲೆ ಸ್ಥಿತೆ ವಾಟ್ಸಪ್, ಪ್ರಭಾತೆ ಮೊಬೈಲ್ ದರ್ಶನಂ ಅಂತ. ನಮ್ಮ ರಾಜ್ಯದಲ್ಲಿ ನಾಳೆಯಿಂದಲೇ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಲಾಗಿದೆ. 1 ತಿಂಗಳಿಗೆ 8 ರಿಂದ 9 ಲಕ್ಷ ರೂಪಾಯಿ ತೆಗೆದದ್ದು ವೆಬ್ಸೈಟಲ್ಲಿ. ಜನರ ಮನಸ್ಸಿನಲ್ಲಿ ಯಾವ್ದು ಉಳಿತದೆಯಲ್ಲ ಅದು ಮಾತ್ರ ಬ್ರ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ. ಮನುಷ್ಯನ ಅಷ್ಟು ಜಾತಕವನ್ನ ಕುಂಡಲಿ ನೋಡೋದಿಲ್ಲ, ಇವತ್ತು ಮೊಬೈಲ್ ನೋಡಿ ತಿಳ್ಕೊಳ್ತಾರೆ. ಸರ್, ಈ ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಸೋಷಿಯಲ್ ಮೀಡಿಯಾ ಎಷ್ಟು ಉಪಯುಕ್ತ, ಎಷ್ಟು ಹಾನಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಪ್ರೊಫೆಷನಲ್ ಆದ ಎಂಟಿಟಿಯಾಗಿ ಅದು ಗುರುತಿಸಲ್ಪಡೋದಿಲ್ಲ. ಫೇಕ್ ಇನ್ಫ್ಲೂಯೆನ್ಸರ್ಗಳು ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಇವತ್ತು ಫೇಕ್ ರಿವ್ಯೂಸ್ಗಳು ಜಾಸ್ತಿ ಬರ್ತಾ ಇದಾವೆ. ಈಗಲೂ ಕೂಡ ಫೇಕ್ ಆಗಿರುವಂತ ಕಂಟೆಂಟ್ಗಳು, ಫೇಕ್ ಆಗಿರುವ ಪ್ರೊಫೈಲ್ ಜಾಸ್ತಿ ಚಾಲ್ತಿಯಲ್ಲಿದೆ. IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ನೀವು ಎಲ್ಲಿದ್ದೀರೋ ಅಲ್ಲಿ ಬಂದು ಹಿಡಿದು ನಿಮ್ಮನ್ನ ಒಳಗೆ ಹಾಕ್ಬೋದು. ಯೂಟ್ಯೂಬ್ ಅಲ್ಲಿ ಹೇಗೆಲ್ಲ ಒಂದು ಪ್ರಾಫಿಟ್ ರೆವಿನ್ಯೂನ ತಗೊಂಬೋದು? ದಿಕ್ತಾ ಹೇ ಓ ಬಿಕ್ತಾ ಹೇ. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಕರ್ನಾಟಕ ಟಿವಿ ವಿಶೇಷ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತನಾಡೋಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು, ಅಥವಾ ಈಗಿನ ಒಂದು ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ. ಹಿಂದೆ ಎಲ್ಲ ಒಂದು ವಿಚಾರವನ್ನು ತಿಳ್ಕೊಬೇಕು ಅಥವಾ ಒಂದು ನ್ಯೂಸ್ನ ತಿಳ್ಕೊಬೇಕಂತಂದರೆ ತಿಂಗ್ಳುಗಟ್ಟಲೆ ವಾರಗಟ್ಟಲೆ ನಾವು ಕಾಯಬೇಕಿತ್ತು, ಬಿಕಾಸ್ ಆ ನ್ಯೂಸ್ ಪೇಪರ್ ಬರಬೇಕಿತ್ತು. ಬಟ್ ಆದರೆ ಈಗ ಹೇಗಾಗಿದೆ, ಸೆಕೆಂಡ್ಸಲ್ಲೇ ನಮ್ಮ ಕೈಲಿ ಗೊತ್ತಾಗ್ಬಿಡುತ್ತೆ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದು ವಿಚಾರಗಳು ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಇದು ಒಂದು ರೀತಿ. ಆದರೆ ಮುಂಚೆ ಎಲ್ಲ ಮನೆ ಕಟ್ಟಲಿಕ್ಕೋ ಅಥವಾ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ದುಡಿಬೇಕಿತ್ತು. ಬಟ್ ಆದರೆ ಇವಾಗ ಆನ್ಲೈನಲ್ಲೇ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋವಂಥದ್ದು, ಸೊ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಅದರಲ್ಲಿ ಕೂಡ ಪ್ರಾಫಿಟ್ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಂತೂ ಅದು ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಹ್ಯಾಡ್ಸ್ನ ಮುಂಚೆ ಎಲ್ಲ ಕೊಡಬೇಕು ಅಂತ ಹೇಳಿದ್ರೆ ಹೋಗಬೇಕಿತ್ತು, ಅಪ್ರೋಚ್ ಮಾಡಿ ಆ ಆ್ಯಡ್ಸ್ನ ಕೊಡಬೇಕಿತ್ತು, ಅಥವಾ ಪೋಸ್ಟರ್ ಮೂಲಕ ಕೊಡಬೇಕಿತ್ತು, ಅಥವಾ ಟಿ ವಿಲಿ ಅಡ್ವರ್ಟೈಸ್ ಬಂದಾಗ ಅದಕ್ಕೆ ಹಾಕ್ಬೇಕಿತ್ತು. ಬಟ್ ಆದರೆ ಇವಾಗ ಹೇಗಾಗಿದೆ, ಆನ್ಲೈನಲ್ಲಿ ಅಂದರೆ ಅದ್ರ ಬಗ್ಗೆ ಒಂದು ರೀಲ್ಸ್ ಮಾಡಿಬಿಡುವಂಥದ್ದು ಅಥವಾ ವೆಬ್ಸೈಟ್ಗಳಲ್ಲಿ ಆ ಲಿಂಕ್ನ ಹಾಕುವಂಥದ್ದು. ಸೊ ಈ ರೀತಿಯಾಗಿ ಪೂರ್ತಿ ಒಂದು ರೀತಿಯಾಗಿ ಈ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗೆಲ್ಲ ಅದರಲ್ಲಿ ಒಂದು ಗಳಿಕೆಯನ್ನು ಮಾಡಬಹುದು, ಮತ್ತು ಇದರಲ್ಲಿ ವೆಬ್ಸೈಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಮಗೆ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಓನರ್ ಆಗಿರುವಂಥ ಚಂದನ್ ಕಲಾಹಂಸ ಅವರು. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ ಎಲ್ಲ ಯಾವ ರೀತಿಯಾಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂತ. ಸೊ ಈಗಿನ ಒಂದು ಪ್ರಪಂಚದಲ್ಲಿ ಸರ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ನಮ್ಮನ್ನು, ಅದ್ರ ಬಗ್ಗೆ ಮಾತೇ ಹಾಡಂಗಿಲ್ಲ. ಬಟ್ ಆದರೆ ಇವಾಗ ಹೇಗೆ ನಡೀತಾ ಇದೆ ಸರ್, ಎಷ್ಟು ಎಫೆಕ್ಟಿವ್ ಆಗಿದೆ ಮತ್ತು ಏನೆಲ್ಲ ಉಪಯೋಗಗಳಾಗ್ತಾ ಇದೆ ಅದರಲ್ಲಿ, ಮತ್ತು ವೆಬ್ಸೈಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಖಂಡಿತವಾಗಿ. ಯಾಕೆ ಅಂತಂದ್ರೆ ನೀವು ಈಗಾಗಲೇ ಹೇಳ್ತಾ ಇದ್ರಿ, ವೆಬ್ಸೈಟ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಇದೆಲ್ಲದೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬೆಳಗ್ಗೆ ಎದ್ದಾಕ್ಷಣ ನಾವು ಹಿಂದೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಎಲ್ಲ ಹೋಗ್ತಾ ಇತ್ತು. ಆದ್ರೆ ಇವತ್ತಿನ ದಿವಸಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನೀವು ಗಮನಿಸ್ಕೊಳ್ಬಹುದು, ಬೆಳಗ್ಗೆ ಎದ್ದಾಕ್ಷಣ ಮೊಬೈಲ್ ನೋಡ್ತೇವೆ. ಅದಕ್ಕೆ ಹೇಳಿದ್ರಂತೆ ಯಾರೋ ಪುಣ್ಯಾತ್ಮರು, ಕರಾಗ್ರೆ ವಸತೆ ಫೇಸ್ಬುಕ್, ಕರಮಧ್ಯೆ ಟ್ವಿಟರ್, ಕರಮೂಲೆ ಸ್ಥಿತೆ ವಾಟ್ಸಪ್, ಪ್ರಭಾತೆ ಮೊಬೈಲ್ ದರ್ಶನಂ ಅಂತ. ಪ್ರಭಾತೆ ಕರದರ್ಶನಂ ಇಲ್ಲ, ಈಗ ಪ್ರಭಾತೆ ಮೊಬೈಲ್ ದರ್ಶನಂ ಅಂತ ಬಂದ್ಬಿಟ್ಟಿದೆ ಅಂತ. ಇದೆಲ್ಲ ವೈಪರೀತ್ಯಗಳು ಆಗ್ತಾ ಇರುವುದರ ನಡುವೆ ನಾನು ಗಮನಿಸ್ಕೊಂಡಿರುವಂತದ್ದು ಏನು ಅಂತಂದ್ರೆ, ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾವನ್ನ ಬಿಟ್ಟು ನಾವು ಒಂದಷ್ಟು ಹೊತ್ತು ಪುಸ್ತಕವನ್ನ ತೆಗೆದುಕೊಂಡ್ರೆ ಆಗುತ್ತದೆಯೋ ಹೇಳಿ ನಾವು ಯೋಚನೆ ಮಾಡ್ತೇವೆ ಕೆಲವು ಸಲ ಆಸ್ ಎ ಡಿಜಿಟಲ್ ಮಾರ್ಕೆಟರ್. ಆದ್ರೆ ಖಂಡಿತವಾಗಿ ಅದು ಆಗೋದೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಸ್ಕ್ರೀನ್ ಟೈಮ್ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟು. ಖಂಡಿತ. ಹಾಗಂತ ಅದು ಬೇಡವೋ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇವತ್ತಿನ ದಿನಮಾನಕ್ಕೆ ಬೇಕಾಗಿದೆ. ಪ್ರತಿನಿತ್ಯ ನಾವೆಲ್ಲ ಹೋಗ್ಬೇಕು ಅಂತಂದ್ರೆ ಗೂಗಲ್ ಮ್ಯಾಪ್ ಹಾಕ್ತೇವೆ,
ಅಥವಾ ಯಾವ್ದನ್ನು ಟ್ರ್ಯಾಕಿಂಗ್ ಮಾಡಬೇಕು ಅಂದ್ರೆ ಯಾವ್ದನ್ನು ಆರ್ಡರ್ ಬರ್ತಾ ಇದೆ ಅದನ್ನು ಟ್ರ್ಯಾಕಿಂಗ್ ಮಾಡಬೇಕು ಅಂತಂದ್ರೂ ಕೂಡ ನಾವು ಮೊಬೈಲೇ ಬೇಕು. ಫೋನ್ ಇಲ್ಲದೆ ಇರಕ್ಕಾಗಲ್ಲ. ಹಾಗಾದ್ರೆ ಈ ದಿನಮಾನಗಳಲ್ಲೂ ನಾವು ಡಿಜಿಟಲ್ ಮಾರ್ಕೆಟಿಂಗ್ ನಿಂದ ಹೊರತಾಗಿ ಅಥವಾ ವೆಬ್ಸೈಟ್ ಅಥವಾ ನಮ್ಮದೊಂದು ಆನ್ಲೈನ್ ಐಡೆಂಟಿಟಿ ಇಲ್ಲದೆ ಬದುಕ್ತೇವೆ ಹೇಳೋದು ಯಾವುದೋ ಕಾಡಿನ ಮರಳುಗಾಡಿನಲ್ಲಿ ಬದುಕದಂತ ಮನುಷ್ಯನಂತ ಆದೀತು ಅಂತ. ಹೌದು, ಅದಷ್ಟು ನಾನು ಆಲೋಚಿಸುವಂತದ್ದು. ಹಂಗೆ ಟ್ರೀಟ್ ಮಾಡ್ತಾರ ಎಲ್ಲಿ ಕಾಡು ಮನುಷ್ಯನಪ್ಪ ಹೇಳುವಲ್ಲಿವರೆಗೂ ಮಾತಾಡ್ತಾರೆ. ಇವಾಗ ನಾವು ಯಾರಾದ್ರೂ ಪರಿಚಯ ಆದ್ರೂ ಫಸ್ಟ್ ಕೇಳುವಂಥದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ID ಕೊಡು, ಅಥವಾ ಈ ಅಕೌಂಟ್ ನಿನ್ಗಿದ್ಯಾ, ಅಥವಾ ಏನ್ ಮಾಡ್ತಾ ಇದೆಯಾ, ಇದು ಬಂದ್ಬಿಡುತ್ತೆ. ಸೊ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಸರ್, ಇವಾಗ ಮುಂಚೆ ಎಲ್ಲ ನಾವು ಒಂದು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಹ್ಯಾಡ್ನ ಕೊಡ್ಬೇಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬೇಕಿತ್ತು, ಅಪ್ರೋಚ್ ಮಾಡ್ಬೇಕಿತ್ತು, ಆಡ್ನ ಇದನ್ನ ಹಾಕಿ ಅಂತ ಹೇಳ್ಬೇಕಿತ್ತು. ಬಟ್ ಅಷ್ಟು ಸೌಕರ್ಯಗಳು ಇರಲಿಲ್ಲ. ಬಿಕಾಸ್ ನ್ಯೂಸ್ ಪೇಪರಲ್ಲಿ ಯಾವಾಗಲೂ ಒಂದಿನ ಕೈಗೆ ಸಿಗ್ತಾ ಇತ್ತು, ಎಷ್ಟು ಜನ ಕೈಗೆ ಸಿಗ್ತಾ ಇರಲಿಲ್ಲ. ಟಿವಿಗಳೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಬಂದಿದ್ದು, ಟಿವಿಗಳಲ್ಲಿ ಅಡ್ವರ್ಟೈಸ್ ಆಯಿತು. ಬಟ್ ಈಗ ಈ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡೋದಕ್ಕೆ ಸುಲಭ ಮಾರ್ಗಗಳಾಗ್ಬಿಟ್ಟಿದೆ. ಅಂದರೆ ವೆಬ್ಸೈಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಆ್ಯಸ್ ಎ ನೀವು ಕೂಡ ಇದರಲ್ಲೇ ಒಂದು ಕಂಪ್ನಿ ಇರೋದ್ರಿಂದ, ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಡಿಜಿಟಲ್ ಮಾರ್ಕೆಟ್ ಅನ್ನೋದು, ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಮತ್ತು ಆಗಿನ ಒಂದು ಟ್ರೆಡಿಷ್ನಲ್ ಮಾರ್ಕೆಟಿಂಗು ಈಗಲೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಒಂದು, ನೀವು ಹೇಳಿದ ಹಾಗೆ ವೆಬ್ಸೈಟ್ ಯಾಕೆ ಸೋಷಿಯಲ್ ಮೀಡಿಯಾಗಳಿಗಿಂತ ಡಿಫ್ರೆಂಟ್ ಆಗುತ್ತೆ ಹೇಳೋದನ್ನ ಫಸ್ಟ್ ನಾನು ತೆಗೆದುಕೊಳ್ಳುವಂಥದ್ದು. ಒಂದು, ಮುಖ್ಯವಾಗಿ ಐಡೆಂಟಿಟಿ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೇ ಒಂದು ಎಂಟಿಟಿ ಇದು ಅಥರೈಸ್ಡ್ ಅಂತ ಗುರುತಿಸುವಂತದ್ದು ನಿಮಗೆ ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳುವಾಗ ಲಿಂಕ್ಡ್ ಇನ್ ನಲ್ಲಿ ನೋಡಬಹುದು. ಫೇಸ್ಬುಕ್ ಮತ್ತೆ ಬೇರೆ ಯಾವುದನ್ನು ನೋಡಿಕೊಂಡು ಅದು ಅಥರೈಸ್ಡ್ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಕೂಡ ಐಡೆಂಟಿಟಿಯನ್ನ ಚೆಕ್ ಮಾಡಲಾಗುತ್ತೆ. ಅದೇ ಲಿಂಕ್ಡ್ ಇನ್ ಬಿಟ್ರೆ ನಿಮ್ಗೆ ಇರುವಂತದ್ದು ಮುಖ್ಯವಾದ ಒಂದು ಅಂಶ ಅಂತಂದ್ರೆ ಅದು ವೆಬ್ಸೈಟ್. ವೆಬ್ಸೈಟ್ ಅನ್ನೇ ಮೊದಲು ಅಥರೈಸ್ಡ್ ಅಂತ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆದ್ರೆ ಇವತ್ತಿನ ದಿವಸಗಳಲ್ಲಿ ಹೇಗೆ ಅಂತಂದ್ರೆ ಅದನ್ನ ಕೋಡಿಂಗ್ ಅಲ್ಲದೆ ಕೂಡ ನಾನ್ ಕೋಡಿಂಗ್ ಮೆಥಡ್ ಅಲ್ಲಿ ಕೂಡ ಬಿಲ್ಡ್ ಮಾಡುವಂತಹ AI ಟೆಕ್ನಾಲಜಿಗಳೇ ಬಂದ್ಬಿಟ್ಟಿದ್ದಾವೆ ಇವತ್ತು. ಹಾಗಿರುವಾಗ ಈಗ ವೆಬ್ಸೈಟ್ ಕೂಡ ಅಥರೈಸ್ಡ್ ಅಲ್ಲ ಹೇಳುವಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಏನ್ ಮಾಡಬೇಕು? ಸರಿಯಾದ ವೆಬ್ಸೈಟು ಮಿನಿಮಮ್ ರಿಕ್ವೈರ್ಮೆಂಟ್ ಒಂದು ಎಂಟಿಟಿಗೆ, ಯಾವುದೇ ಬಿಸ್ನೆಸ್ ಎಂಟಿಟಿಗೆ. ಅದಾದ ಮೇಲೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್, ಇದನ್ನ ಆನ್ಲೈನ್ ಪ್ರೆಸೆನ್ಸ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಇದು ಇತರ ಮಾರ್ಗಗಳಾಗ್ತವೆ. ಹಾಗಾದ್ರೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಇದು ಹೇಗೆ ಡಿಫರೆಂಟ್ ಆಯ್ತು ಅಂತ ಕೇಳಿದ್ರೆ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಏನಿತ್ತು, ನಾವು ಎಲ್ಲದನ್ನು ಮನೆ ಮನೆಗೆ ಹಂಚತಕ್ಕಂಥದ್ದಿತ್ತು. ಅಥವಾ ಯಾವುದೇ ಅಡ್ವರ್ಟೈಸ್ಮೆಂಟ್ ಅನ್ನ ನಾವು ಹುಡ್ಕೊಂಡು ಹೋಗಿ ಹಾಕ್ತಿದ್ವಿ. ಆತ ಅವನಿಗೆ ಅದು ಬೇಕೋ ಬೇಡವೋ ಗೊತ್ತಿಲ್ಲ, ನಾವು ತಲುಪಿಸೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ವಾಷಿಂಗ್ ಪೌಡರ್ ನಿರ್ಮಾ ಅಂತ ನಾವು ಕೇಳ್ತಿದ್ವಿ. ನಾನು ಸಣ್ಣದೊಂದು ಉದಾಹರಣೆಯನ್ನು ಇಟ್ಕೊಂಡು ಮಾತಾಡ್ತಾ ಇರುವಂತದ್ದು. ಈ ವಾಷಿಂಗ್ ಪೌಡರ್ ನಿರ್ಮಾ ಹೇಳೋದು ಇವತ್ತು ಎಷ್ಟು ಬ್ರ್ಯಾಂಡ್ಗಳು ಬಂದ್ರು ಕೂಡ ನಮ್ದು ಯಾಕೆ ತಲೆಯಲ್ಲಿ ಕೂತಿದೆ ಅಂತಂದ್ರೆ ಅದು ಅಷ್ಟು ಅಚ್ಚೊತ್ತಿದೆ. ಅದನ್ನ ಬ್ರ್ಯಾಂಡ್ ಆಗಿ ಮಾಡಿದೆ. ಅದು ಅಂದ್ರೆ ನಿರ್ಮಾ ದೊಡ್ಡ ಬ್ರ್ಯಾಂಡ್ ಅಲ್ಲದೆ ಇರಬಹುದು, ನೀವು ಆಡಿ, ಮರ್ಸಿಡೀಸ್ ಬೆನ್ಸ್ ಈ ಟೈಪಿನ ಬ್ರ್ಯಾಂಡ್ ಆಗಿ ಕನ್ಸಿಡರ್ ಮಾಡದೇ ಇರಬಹುದು. ಆದ್ರೆ ಜನರ ಮನಸ್ಸಿನಲ್ಲಿ ಯಾವ್ದು ಉಳಿತದೆಯಲ್ಲ ಅದು ಮಾತ್ರ ಬ್ರ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ. ಅದು ಉಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬೇಕಾದ ಮಾರ್ಗಗಳನ್ನ ಹುಡುಕೊಳ್ತಾ ಬಂದ್ವು ನಮ್ಮೆಲ್ಲಾ ಮೀಡಿಯಾಗಳು. ಮೊದಲು ಏನು ದಿನಪತ್ರಿಕೆಗಳಿತ್ವೋ ಅದರಿಂದ ಟೆಲಿವಿಷನ್ಗೆ ಬಂದ್ವು. ಟೆಲಿವಿಷನ್ ನಲ್ಲಿ ಈ ರೀತಿಯ ಆಡ್ ಗಳನ್ನು ನಾವು ಕಂಡ್ವಿ. ಆ ಆಡ್ಗಳು ಕೂಡ ಒಂದಷ್ಟು ಜನರಿಗೆ ಸೀಮಿತ ಆದವಾಗ, ಅಂದ್ರೆ ಈ ಚಾನೆಲ್ ಅನ್ನ ನೋಡುವವರಿಗೆ ಈ ಆಡ್ ತೋರಿಸ್ತಾರೆ, ಹಿಂಗಾಗ್ತಿತ್ತು. ಆದ್ರೆ ಈ ಚಾನೆಲ್ ಅನ್ನ ನೋಡ್ತಕ್ಕಂಥವ್ರು ಯಾರು ಹೇಳೋದನ್ನ ಟಾರ್ಗೆಟ್ ಮಾಡಿ ಹಾಕ್ಲಿಕ್ಕೆ ಅವತ್ತಿನ ದಿನಮಾನಗಳಲ್ಲಿ ಸಾಧ್ಯ ಇರಲಿಲ್ಲ. ಅಂದ್ರೆ ಟಾರ್ಗೆಟ್ ಆಡಿಯನ್ಸ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾರು ಅದನ್ನ ನೋಡ್ತಾ ಇದ್ದಾರೆ, ಯಾವ ಕ್ಯಾಟಗರಿಯ ಜನರು ನೋಡ್ತಾ ಇದ್ದಾರೆ, ಇದು ಕೇವಲ ಅಂದಾಜಿನ ಬಾಬ್ತಾಗಿತ್ತು. ಆದ್ರೆ ಇವತ್ತಿನ ಮಾರ್ಕೆಟಿಂಗ್ ಅಲ್ಲಿ ಹೇಗಿದೆ ಅಂತಂದ್ರೆ ಟು ದ ಪಾಯಿಂಟ್, ಅಂದ್ರೆ ಯಾರಿಗೆ ಬೇಕು, ಅವರ ಏಜ್ ಗ್ರೂಪ್ ಏನು, ಅವರು ಯಾವ ಡಿವೈಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಸ್ಥಳದಿಂದ ಯೂಸ್ ಮಾಡ್ತಾ ಇದ್ದಾರೆ, ಇದೆಲ್ಲವುದನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಅವರಿಗೆ ಟಾರ್ಗೆಟ್ ಮಾಡಬಹುದು. ಅಷ್ಟರ ಮಟ್ಟಿಗೆ BI ಅಂತ ಕರೀತೇವೆ, BA ಅಂತ, ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ. ಅದ್ರ ಮೂಲಕ ಎಲ್ಲವುದನ್ನು ನಾವು ಗುರುತಿಸ್ಕೊಳ್ಬಹುದು. ಅವರ ಬಿಹೇವಿಯರ್ ಏನು, ಯಾವ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆಯಲ್ಲ ಅದನ್ನು ಕೂಡ ಸ್ಟಡಿ ಮಾಡಬಹುದು. ಯಾವ ಟೈಮಿಗೆ ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ವೈಫೈ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೋ, ಯಾವ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೋ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಎಲ್ಲವೂ ಗೊತ್ತಾಗುತ್ತೆ. ಸರ್, ಇವಾಗ ಇದೇ ಮಾತನಾಡ್ಬೇಕಿದ್ರೆ ನಾನು ಈ ಕ್ವಶನ್ ನ ಕೇಳಲೇಬೇಕು. ಇವಾಗ ನಾನು ನೀವೇ ಏನೋ ಒಂದು ಮಾತಾಡ್ತಿರ್ತೀವಿ, ಅಥವಾ ನಾನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ಕೊ ಬಂದಿರ್ತೀನಿ, ಅದನ್ನ ತಗೊಬೇಕು, ಇದನ್ನ ತಗೊಬೇಕು, ಅಥವಾ ಏನೋ ಸಮಥಿಂಗ್ ಏನೋ ಒಂದು ಮಾತಾಡಿರ್ತೀವಿ. ಬಟ್ ಆದ್ರೆ ಅದನ್ನ ಮಾತಾಡಿ ಈ ಕಡೆ ತಿರುಗಿ ಫೋನ್ ಯೂಸ್ ಮಾಡೋಷ್ಟರಲ್ಲಿ
ವೆಬ್ಸೈಟ್ಸ್ ಲಿಂಕ್ಸ್ ಬರುವಂಥದ್ದು ಅಥವಾ ಅದೇ ಸಿಮಿಲರ್ ಪೋಸ್ಟ್ಗಳು ಬರುವಂಥದ್ದು ಹಿಂಗೆಲ್ಲ ಆಗುತ್ತೆ. ಸೊ ಇದು ಕೂಡ ಐ ಮೀನ್ ಹಂಗಾದ್ರೆ ನಮ್ಮ ಫೋನ್ ಟ್ರ್ಯಾಕ್ ಆಗ್ತಿರತ್ತ? ಖಂಡಿತವಾಗಿ ಎಲ್ಲ ನಿಮ್ಗೆ ಗೊತ್ತಿರಬೇಕು. ನೀವು ಯಾವ್ದೋ ಒಂದ್ರ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅಂದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿರೋದಿಲ್ಲ. ನಾನು ಇವತ್ತು ಈ ಒಂದು ಶಾಪಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ ಅಂತ ಮಾತಾಡ್ತೀನಿ. ಆ ಶೋರೂಮಿನ ಅಡ್ವರ್ಟೈಸ್ಮೆಂಟ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ತೋರಿಸಲಾಗುತ್ತೆ. ಹೌದು, ಅಮೆಝಾನ್ ಅಲ್ಲಿ ಆರ್ಡರ್ ಹಾಕಿದ್ದೇನೆ, ಇವತ್ತು ಬರತ್ತೋ ಇಲ್ವೋ ಗೊತ್ತಿಲ್ಲ ಹೇಳಿ ಯಾರ ಹತ್ರನೂ ಮಾತಾಡಿರ್ತೀವಿ. ಅದ್ರ ಅಡ್ವರ್ಟೈಸ್ಮೆಂಟ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಲಿಕ್ಕೆ ಹಿಡಿಯುತ್ತೆ. ಹೇಗ್ ಬರತ್ತೆ ಅಂತ ಕೇಳಿದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ನಿಮಗೆ ಗೊತ್ತಿಲ್ಲದ ಹಾಗೆ ಆನ್ ಆಗಿದೆ. ಯಾಕೆ ಅಂತಂದ್ರೆ ಫಸ್ಟಿಗೆಲ್ಲ ಓಕೆ ಕೊಟ್ಕೊಂಡು ಬಂದಿದ್ದೇವೆ. ನಿಮ್ಮ ಆಡಿಯೋ ಒಂದು ರೆಕಾರ್ಡ್ ಮಾಡಬಹುದೇ ಕೇಳಿದಾಗ ಓಕೆ ಕೊಟ್ವಿ, ನಮ್ಮ ಗ್ಯಾಲರಿಯನ್ನು ಅಕ್ಸೆಸ್ ಮಾಡಬಹುದೇ ಅಂತ ಕೇಳಿದಾಗ ಓಕೆ ಕೊಟ್ವಿ, ಎಲ್ಲದನ್ನು ಓಕೆ ಕೊಟ್ಕೊಂಡು ಬಂದಿದ್ದೇವೆ. ಇವತ್ತೇನಾಗಿದೆ ಅಂತಂದ್ರೆ ನಮ್ಮೆಲ್ಲ ಡಾಟಾ ಇವತ್ತು ಹೇಗೆ ಅಂತಂದ್ರೆ ಡಾಟಾ ಈಕ್ವಲ್ಸ್ ಮನಿ ಅಂತ ಆಗಿದೆ. ಕಂಪ್ಲೀಟ್ ಆಗಿ ಮನುಷ್ಯನ ಅಷ್ಟೂ ಜಾತಕವನ್ನ ಕುಂಡಲಿ ನೋಡೋದಿಲ್ಲ ಇವತ್ತು, ಮೊಬೈಲ್ ನೋಡಿ ತಿಳ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲ ವಿಚಾರಗಳನ್ನ ಅಲ್ಲಿ ಕದಿಯಲಾಗುತ್ತದೆ ನಮಗ್ ಗೊತ್ತಿಲ್ಲದೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯುಕ್ತ, ಎಷ್ಟು ಹಾನಿ ಇದೆ ಹೇಳೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಂತ ಬಳಸಬೇಕಾದ ವೇನಲ್ಲಿ ಬಳಸಲೇಬೇಕಾದ ಅನಿವಾರ್ಯತೆಯೂ ಇದೆ ಇವತ್ತು. ಹಾಗಾದ್ರೆ ಏನು ಮಾಡಬೇಕು ಅದಕ್ಕೆಲ್ಲ ಹೇಳುವಂತದ್ದೊಂದು ಪ್ರಶ್ನೆ. ನಾವು ಆದಷ್ಟು ಡಾಟಾಗಳನ್ನ ಅಕ್ಸೆಸ್ ಕೊಡುವಾಗ ಜಾಗ್ರತೆ ವಹಿಸಬೇಕಾಗತ್ತೆ. ಅಂದ್ರೆ ಪ್ರೈವಸಿ ಪಾಲಿಸಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಯಾವ ಕಂಪನಿಗಳಿಗೆ ನಾವು ಡಾಟಾವನ್ನು ಕೊಡ್ತಾ ಇದ್ದೇವೆ ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹೇಗೆ ಅಂತಂದ್ರೆ ನಮ್ಮ ಡಾಟಾಗಳು ಅಂದ್ರೆ ನಮ್ಮ ಫೋನ್ ನಂಬರ್, ಪರ್ಸನಲ್ ಫೋನ್ ನಂಬರ್ ಈ ಬ್ಯಾಂಕ್ನವರಿಗೆಲ್ಲ ಹೇಗೆ ಸಿಗುತ್ತೆ? ಹೌದು, ಸುಮ್ಮನೆ ಕಾಲ್ ಬರುತ್ತೆ, ಲೋನಿಗೆ ಕಾಲ್ ಬರುತ್ತೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಂತ ಹೇಳಿ ಕಾಲ್ ಮಾಡ್ತಾರೆ. ನಮ್ಮ ಹತ್ರ ಈಗಾಗಲೇ ಕಾರ್ಡ್ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತಿದೆಯಾ ಅಂತ ನೋಡಿದ್ರೆ ಇಲ್ಲ. ಆದ್ರೆ ನಿಮ್ಗೆ ಇನ್ನೊಂದು ವಿಚಾರ ಗಮನಕ್ಕಿರ್ಲಿ, ನೀವು ಕಾರ್ಡ್ಸ್ ಗಳನ್ನ ಸೇವ್ ಮಾಡ್ತೀರಾ ಕ್ರೋಮ್ ಬ್ರೌಸರ್ಗಳಲ್ಲಿ, ಇದರಲ್ಲಿ ಎಲ್ಲ. ಅದು ಎಲ್ಲವುದು ಇರೋದ್ರಿಂದಾಗಿ ಪ್ರಾಬ್ಲಮ್ಗಳು ಹೆಚ್ಚು ಕ್ರಿಯೇಟ್ ಆಗ್ತಾ ಇದೆ. ಅಲ್ಲಿ ಸೇವ್ ಆಗಿರುವಂತಹ ಡಾಟಾವನ್ನ ತೆಗೆದುಕೊಳ್ಳಲಾಗುತ್ತೆ. ಅದನ್ನ ಗೂಗಲ್ಲೇ ಕೊಡ್ತಾ ಇದೆಯೋ ಅಥವಾ ಥರ್ಡ್ ಪಾರ್ಟಿ ಏಜೆನ್ಸಿಗಳು ಕೊಡ್ತಾ ಇದಾವೋ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಇನ್ಸ್ಟಾಲ್ ಮಾಡಿರುವ ಪ್ಲಗಿನ್ ಗಳಾಗಿರ್ಬೋದು ಅಥವಾ ಆಡ್ ಆನ್ಸ್ ಗಳಾಗಿರ್ಬೋದು, ಕ್ರೋಮ್ ಅಲ್ಲಿ ಆಡ್ ಮಾಡಿರುವಂತಹ ಆಡ್ ಆನ್ಸ್ ಗಳಾಗಿರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು. ಈಗಾಗಲೇ ಲಾಗಿನ್ ಹಾಕೊಂಡೇ ಇರ್ತದೆ, ಕೆಲವು ಸಲ ಲಾಗೌಟ್ ಮಾಡೋದೇ ಇಲ್ಲ. ಅಲ್ಲಿ ಮಾಡಿರ್ತಕ್ಕಂಥ ವೆಬ್ಸೈಟ್ ಗಳಾಗಿರ್ಬೋದು, ಅದರಲ್ಲಿ ಕೂಕೀಸ್ ಅಂತ ಬರುತ್ತೆ, ಅಕ್ಸೆಪ್ಟ್ ಕೂಕೀಸ್ ಅಂತ ತೋರಿಸ್ತಾ ಇರುತ್ತೆ. ಅದನ್ನ ಮತ್ತೆ 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 ತೋರಿಸ್ತಾರೆ. ಯಾಕೆ ಅಂತಂದ್ರೆ ಆ ಕೂಕೀಸ್ ಗಳ ಮೂಲಕವೇ ಇದನ್ನ ತೆಗೆಯಲಾಗ್ತದೆ, ಎಲ್ಲ ಡಾಟಾಗಳನ್ನ ತೆಗೆಯಲಾಗುತ್ತದೆ. ಅಂದ್ರೆ ನಿಮ್ಮ ಎಲ್ಲಾ ವೆಬ್ಸೈಟಿಗೆ, ಯಾವ್ಯಾವ ವೆಬ್ಸೈಟಿಗೆ ಹೋಗಿದ್ದೀರಾ ಹೇಳೋದು ಎಲ್ಲದೂ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಸೇವ್ ಆಗಿರ್ತದೆ. ಹಾಗಾದ್ರೆ ಮೊಬೈಲಿನ ಮೆಮೊರಿಯನ್ನ ನಾವು ಕೂಕೀಸ್ ಅಂತ ಗುರುತಿಸ್ಕೊಳ್ಬೇಕು. ಮೊಬೈಲಿನ ಅಂದ್ರೆ ಸುಪ್ತ ಮನಸ್ಸು ಅಂತ ನಾವು ಹೇಳ್ತೇವಲ್ಲ, ಮೊಬೈಲಿನ ಸುಪ್ತ ಮನಸ್ಸು ಅಂತ ಯಾವುದು ಅಂತ ಕೇಳಿದ್ರೆ ಅದನ್ನ ಕೂಕೀಸ್ ಅಂತ ಹೇಳಬೇಕು. ಅದು ಕರೆಕ್ಟ್ ಆದ ಒಂದು ವಿಧಾನದಲ್ಲಿ ಅದನ್ನ ಸ್ಟ್ರಕ್ಚರ್ಡ್ ಮಾಡಿ. ನಮ್ಮಲ್ಲಿ ಹೇಗ್ ಬರುತ್ತೆ ಅಂತಂದ್ರೆ, ಯಾವುದೇ ಒಂದು ವೆಬ್ಸೈಟಿನ ಕೆಳಗೆ ಸ್ಟ್ರಕ್ಚರ್ಡ್ ಡಾಟಾ ಅಂತ ಬರುತ್ತೆ. ಒಂದು ವೆಬ್ಸೈಟ್ ಅಂತಂದ್ರೆ ಅದರಲ್ಲಿ ಅಬೌಟ್ ಅಸ್ ಮುಖ್ಯವಾದ ಪೇಜು, ಕಾಂಟ್ಯಾಕ್ಟ್ ಅಸ್ ಮುಖ್ಯವಾದ ಪೇಜು, ಸರ್ವಿಸಸ್ ಮುಖ್ಯವಾದ ಪೇಜು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಸ್ಟ್ರಕ್ಚರೈಸ್ ಮಾಡಿ ಹಾಕುವಂತ ವಿಧಾನ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ಒಂದು ಪ್ಲಗಿನ್ ಅನ್ನ ಅಥವಾ ಒಂದು ಕೋಡಿಂಗ್ ಅನ್ನ ಅದಕ್ಕಾಗಿ ಬರೀತೇವೆ. ಅಂದ್ರೆ ಗೂಗಲ್ಗೆ ಬೇಕಾದ ಹಾಗೆ ನಾವು ಕೊಡುವಂತದ್ದು. ಆ ವಿಧಾನದಲ್ಲೇ ಇದನ್ನ ಸ್ಟ್ರಕ್ಚರೈಸ್ಡ್ ಮಾಡಿ ಕೂಕೀಸ್ಗಳು ಕೊಡ್ತವೆ ಅಂತ ಹೇಳುವಂಥದ್ದು. ಇದಿಷ್ಟು ವಿಚಾರಗಳು ಅದರಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಒಂದ್ ರೀತಿಯಾಗಿ ನೋಡೋದಾದ್ರೆ ನಾವು ಫೋನ್ ಯೂಸ್ ಮಾಡೋದೇ ಸೇಫ್ ಅಲ್ಲ ಅನ್ಸ್ಬಿಟ್ಟಿದೆ. ಅಂದ್ರೆ ಅಷ್ಟು ಸೇಫ್ಟಿ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗಿ ಹಂಗಂತ ನಾನು ವೆಬ್ ಡಿಸೈನರ್ ಮತ್ತೆ ಡಿಜಿಟಲ್ ಮಾರ್ಕೆಟರ್ ಆಗಿ ನೀವು ಮೊಬೈಲ್ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಸೇಫ್ ಆಗಿ ಬಳಸೋದು ಹೇಗೆ ಹೇಳೋದನ್ನ ತಿಳ್ಕೊಂಡು. ಉದಾಹರಣೆಗೆ ನಾ ಹೇಳ್ತೇನೆ, ಗೂಗಲ್ ಕ್ರೋಮ್ ಅನ್ನೇ ಯೂಸ್ ಮಾಡೋದನ್ನ ಬಿಟ್ಟು ನೀವು ಬ್ರೇವ್ ಬ್ರೌಸರ್ ಅಂತಿದೆ, ಬ್ರೇವ್ ಬ್ರೌಸರ್ ಅಂತ ಇದೆ, ಅದನ್ನ ಬಳಸಲಿಕ್ಕೆ ಹಿಡಿದ್ರೆ ನಿಮ್ಮ ಡಾಟಾಗಳು ಟ್ರ್ಯಾಕ್ ಆಗೋದು 90% ಅಷ್ಟು ಕಡಿಮೆ ಆಗುತ್ತೆ ಅದರಲ್ಲಿ. ನೀವು ಏನಾಗತ್ತೆ ಅಂತ ನಿಮಗೆ ಅಟ್ಲೀಸ್ಟ್ ಯೂಟ್ಯೂಬ್ ಅನ್ನ ಆಡ್ಸ್ ಇಲ್ದೆ ನೋಡ್ಬೋದು. ಯೂಟ್ಯೂಬ್ ಅನ್ನ ಆಡ್ಸ್ ಇಲ್ದೆ ನೋಡಬಹುದು. ಸರ್ ಯಾವ್ದು ಇನ್ನೊಂದ್ಸಲ? ಬ್ರೇವ್ ಬ್ರೌಸರ್ ಅಂತ. ಬ್ರೇವ್ ಬ್ರೌಸರ್ ಹೇಳುವಂತದ್ದು. ಅದನ್ನ ಬಳಸಿದ್ರೆ ನಿಮಗೆ ಯೂಟ್ಯೂಬ್ ಅನ್ನ ಕೂಡ ಆಡ್ಸ್ ಇಲ್ದೆ ನೋಡಬಹುದು. ಹಾಗೆ ಈ ಮಧ್ಯದಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳು ಓಪನ್ ಆಗ್ತಾ ಇರ್ತವೆ. ಯಾವ್ದೋ ಒಂದನ್ನು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಯಾವ್ದೋ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಕೆಲವು ಬೇಡದ ವೆಬ್ಸೈಟ್ ಗಳನ್ನೆಲ್ಲ ಓಪನ್ ಆಗುವಂತದ್ದು,
ಅಂತದ್ದೆಲ್ಲ ಆಗುವಾಗ ಸುಮ್ಮನೆ ಮುಜುಗರಕ್ಕೆ ಮಾಡ್ತವೆ ನಮ್ಮನ್ನ. ಹಾಗಿರುವಾಗ ಬ್ರೇವ್ ಬ್ರೌಸರ್ಗಳನ್ನ ಯೂಸ್ ಮಾಡಿದ್ರೆ ಈ ರೀತಿಯ ಪ್ರಾಬ್ಲಮ್ಗಳಿಂದೆಲ್ಲ ತಪ್ಪಿಸ್ಕೊಳ್ಬಹುದು. ಆದಷ್ಟು ನಮ್ಮ ಡಾಟಾವನ್ನ ಬೇರೆಯವ್ರ ಕದಿಯೋದನ್ನ ತಪ್ಪಿಸ್ಬೋದು ಹೇಳುವಂತ. ಸರ್, ಇನ್ನು SEO ಲೈಕ್ ಹೆಂಗಾಗ್ಬಿಡತ್ತೆ ಅಂದ್ರೆ, ನಾವು ಗೂಗಲಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು, ಇವಾಗ ನಾವು ಶೂಸ್ ಬೇಕಂತ ಹೇಳಿದ ತಕ್ಷಣ ನಮ್ಗೊಂದು ಶೂ ಲಿಸ್ಟ್ ಬರುತ್ತೆ. ಬಟ್ ಆದರೆ ಅದು ಕೂಡ ಒಂದು ಆರ್ಡರಲ್ಲಿ ಬರುತ್ತೆ. ಯಾವುದೋ ಒಂದು ಬ್ರ್ಯಾಂಡು, ನಾವು ಆ ಬ್ರ್ಯಾಂಡ್ ಹೆಸರು ಕೊಡದೆ ಅದಕ್ಕೆ ಫಸ್ಟ್ ಬಂದ್ಬಿಡುತ್ತೆ. ಸೊ ಇದು ಹೇಗಾಗತ್ತೆ ಸರ್? ಅಂದರೆ ಅದನ್ನು ಯಾವ ರೀತಿಯಾಗಿ ಪ್ರಮೋಷನ್ನ ಮಾಡ್ತಾರೆ, ಅಥವಾ ಅಲ್ಲಿಗೆ ಬರೋದಕ್ಕೆ ಏನೆಲ್ಲ ಮಾಡ್ತಾರೆ? ಸೊ ಆ ರೀತಿ ಯಾವ ರೀತಿಯಾಗಿರುತ್ತೆ ಅಂದರೆ ಪ್ರಮೋಷನ್ಗಳಲ್ಲಿ 2 ವಿಧಾನ ಇದೆ. ಈಗ ಒಂದು ವೆಬ್ಸೈಟ್ ಅಂತಂದ್ರೆ ಅದನ್ನ ಪ್ರಮೋಷನ್ ಮಾಡ್ಲಿಕ್ಕೆ 2 ವಿಧಾನಗಳಿದಾವೆ. ಒಂದು SEO, ಇನ್ನೊಂದು SEM. ಒಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೇವೆ. ಅಂದ್ರೆ ಗೂಗಲಿಗೆ ಬೇಕಾದ ಹಾಗೆ ನಮ್ಮ ವೆಬ್ಸೈಟ್ ಅನ್ನ ಸಿದ್ಧಗೊಳಿಸೋದು ಒಂದು. ಇವತ್ತು ಯಾವುದೇ ಸರ್ಚ್ ಇಂಜಿನ್ ಅದಕ್ಕೆ ಬೇಕಾದ ಹಾಗೆ ಡಾಟಾಗಳಿದ್ರೆ ಮಾತ್ರ, ಅಂದ್ರೆ ಯಾವಾಗ್ಲೂ ಕನ್ಸ್ಯೂಮರ್ ಓರಿಯೆಂಟೆಡ್, ಅದು ಕನ್ಸ್ಯೂಮರ್ ಏನು ಕೇಳ್ತಾನೋ ಅದನ್ನ ಕೊಡ್ತಕ್ಕಂಥದ್ದು ಸರ್ಚ್ ಇಂಜಿನ್. ಹಾಗಾದ್ರೆ ಏನ್ ಮಾಡ್ತದೆ, ಫಸ್ಟಿಗೆ ಯಾವುದೋ ಒಂದು ಕ್ವೆರಿಯನ್ನ ಕೊಡ್ತಾರೆ ಒಬ್ರು. ಒಂದು ಬೋರ್ವೆಲ್, ನಾರ್ಮಲ್ ಒಂದು ಹೈಟೆಕ್ ಬೋರ್ವೆಲ್ ಅಂತ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಸರ್ಚ್ ಮಾಡ್ತಾ ಇದ್ದಾನೆ ಒಬ್ಬ. ಅದು ಬಂದವಾಗ ಹೈಟೆಕ್ ಬೋರ್ವೆಲ್ಸ್ ಅಂತ ಕೀವರ್ಡ್, ಅದನ್ನ ಕೀವರ್ಡ್ ಅಂತ ಕರಿತೇವೆ. ಅದಂದ್ರೆ ಮೇನ್ ಕೀವರ್ಡ್, ಅದಕ್ಕೆ ಸಂಬಂಧಪಟ್ಟದ್ದು. ಆ ವಿಷಯವನ್ನ ಆತ ಹಾಕಿದ ತಕ್ಷಣ, ಅಂದ್ರೆ ಆ ಕೀವರ್ಡ್ ಅನ್ನ ಹಾಕಿದ ತಕ್ಷಣ ಫಸ್ಟ್ ಯಾವ್ದು ಬರ್ತದೆಯಲ್ಲ ಅದನ್ನ, ಅಥವಾ ಸೆಕೆಂಡು ಥರ್ಡು ಬರ್ತಕ್ಕಂಥ ರಿಸಲ್ಟ್ ಅನ್ನ ಕ್ಲಿಕ್ ಮಾಡುವಂತ ಇಂಟೆನ್ಷನ್ಸ್ ಜಾಸ್ತಿ ಇರುತ್ತೆ ಜನರಿದ್ದು. ಹಾಗಿದೆ ಅಂತಂದವಾಗ ಅವರಿಗೆ ಬೇಕಾದ ಡಾಟಾವನ್ನೇ ಕೊಡಬೇಕು ಹೇಳುವ ಕಾರಣಕ್ಕಾಗಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಮಾಡ್ಲಾಗತ್ತೆ. ಅದನ್ನ ಡಿಜಿಟಲ್ ಮಾರ್ಕೆಟರ್ಸ್ ಕೂತ್ಕೊಂಡು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಅದರ ಅಥಾರಿಟಿಯನ್ನ ಬೆಳೆಸುವಂಥದ್ದು. ಅಂದ್ರೆ ಅದರ ಬಗ್ಗೆ ಇರ್ತಕ್ಕಂಥ ಟಾಪಿಕ್. ಈಗ ಹೈಟೆಕ್ ಬೋರ್ವೆಲ್ಸ್ ಅಂದ್ರೆ ಹೈಟೆಕ್ ಬೋರ್ವೆಲ್ಸ್ ಯಾಕಾಗಬೇಕು, ಯಾರು ಬಳಸ್ತಾ ಇದ್ದಾರೆ, ಎಂತಂತವ್ರು ಇದನ್ನ ಮಾಡ್ತಾರೆ. ನೀವು WH ಕ್ವಶನ್ಸ್ ಅಂತ ರೆಡಿ ಮಾಡ್ಕೊಳ್ತೀರಿ. ಹೌದು. ಏನು, ಯಾಕೆ, ಹೇಗೆ, ಎಲ್ಲಿ, ಯಾವಾಗ, ಇದಿಷ್ಟೇ ಕ್ವಶನ್ಗಳನ್ನ ಅಲ್ಲಿ ಇಟ್ಟುಕೊಂಡು ಇದಿಷ್ಟು ಕ್ವಶನ್ಗಳಿಗೆ ಆನ್ಸರ್ ಕೊಡುವಂತ ಕೆಲಸವನ್ನ ಅಲ್ಲಿ ಮಾಡಲಾಗತ್ತೆ. ಅಂದ್ರೆ ಅಥಾರಿಟಿಯನ್ನ ಬಿಲ್ಡ್ ಮಾಡುವಂಥದ್ದು. ಅಥಾರಿಟೇಟಿವ್ ಟಾಪಿಕ್ ಅನ್ನ ಇಟ್ಟುಕೊಂಡು ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಕೊಟ್ರಿ ಅಂತಾದ್ರೆ ಆ ಕಂಟೆಂಟ್ ಅನ್ನ ಫಸ್ಟಿಗೆ ತೋರಿಸುವಂಥದ್ದನ್ನ ಮಾಡತ್ತೆ. ಈ ವೆಬ್ಸೈಟು ಅಥವಾ ಆ ಕಂಟೆಂಟು ಎಲ್ಲದಕ್ಕಿಂತ ಚೆನ್ನಾಗಿದೆ ಹೇಳೋದನ್ನ ಗೂಗಲಿನ ಇಂಜಿನ್ಗಳು ಡಿಸೈಡ್ ಮಾಡ್ತವೆ. ಹೇಗೆ ಅಂತಂದ್ರೆ ಕ್ರಾಲ್ ಮಾಡ್ತವೆ. ಇಡೀ ವೆಬ್ಸೈಟ್ ಅಂದ್ರೆ ಜಾಲತಾಣ ಅಂತಂದ್ರೆ ವರ್ಲ್ಡ್ ವೈಡ್ ವೆಬ್, ಇಡೀ ವರ್ಲ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡ್ತದೆ. ಸಂಗ್ರಹ ಮಾಡಿ ಅದರಲ್ಲಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಇದೆಯೋ ಅದನ್ನ ಆಯ್ಕೆ ಮಾಡ್ತವೆ, ಅದನ್ನ ಮೇಲ್ ತರ್ತವೆ. ಇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಹಾಗೆ SEM ಅಂತಂದ್ರೆ ಇದನ್ನ ಆಡ್ಸ್ ಪಾರ್ಟಿಗೆ ಸೇರಿಸಲಾಗತ್ತೆ. ಅಂದ್ರೆ ದುಡ್ಡು ಹಾಕಿ, ಹಣ ಹಾಕಿ, ಅದ್ರ ಮೂಲಕ ಅದಕ್ಕೆ ಅಥಾರಿಟಿ ಏನೂ ಇಲ್ಲ, ಕಂಟೆಂಟ್ ಅಥಾರಿಟಿ ಏನೂ ಇಲ್ಲ, ಅದೇ ಬೆಸ್ಟ್ ಹೇಳುವಂಥದ್ದು ಏನೂ ಇಲ್ಲ. ಆದ್ರೆ ನಾವು ಬೆಸ್ಟ್ ಅಂತ ತೋರಿಸುವಂಥದ್ದು. ಇದು ದುಡ್ಡು ಹಾಕಿ ಮಾಡುವಂಥದ್ದು. ಬಟ್ ನಾವ್ ಹೆಂಗ್ ಅನ್ಕೋತೀವಿ ಅಂದ್ರೆ ಸರ್ಚ್ ಮಾಡಿ ಫಸ್ಟ್ ಬರ್ತಿದಂಗೆ ಅದು ಇದೆ, ಬ್ರ್ಯಾಂಡ್ ಇದೆ ಅಂತ. ಸೊ ಆ ರೀತಿಯಾಗೂ ಪ್ರಮೋಷನ್ ಮಾಡ್ತಾರೆ. ಸರ್, ಈ ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಸೋಷಿಯಲ್ ಮೀಡಿಯಾ ಅಂತಂದ್ರೆ ನಿಮಗೆ ನಿಮ್ಮ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಆದ್ರೆ ಪ್ರೊಫೆಷನಲ್ ಆದ ಎಂಟಿಟಿಯಾಗಿ ಅದು ಗುರುತಿಸಲ್ಪಡೋದಿಲ್ಲ. ಅಂದ್ರೆ ಯಾವುದು ಬಿಸ್ನೆಸ್ಸಿನ ಫೀಲ್ಡ್ ನಲ್ಲಿ ಏನಿದೆಯಲ್ಲ ಅದನ್ನ ಪ್ರೊಫೆಷನಲ್ ಅಂತ ಗಮನಿಸ್ಕೊಳ್ಳೋದಿಲ್ಲ. ಈಗ ನಿಮ್ಗೆ ಯಾವ್ದನ್ನೋ ಒಂದು, ನಾನು ಹೇಳೋದು, ಯಾವ್ದೋ ಒಂದು ಕೆಲಸವನ್ನ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಲಿಂಕ್ಡ್ ಇನ್ ಬೇಕಾಗತ್ತೆ. ಅಥವಾ ಯಾವುದೋ ಒಂದು ವಿಷಯವನ್ನ, ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನು ಸ್ವಲ್ಪ ಮಾತ್ರ ಬೇಕು ಅಂತಂದ್ರೆ ನೀವು ಟ್ವಿಟರ್ ಅನ್ನು ಇಂಥದ್ದು ಯಾವ್ದನ್ನೋ ಗಮನಿಸ್ಕೊಳ್ತೀರಿ. ಆದ್ರೆ ಮುಖ್ಯವಾಗಿ ಅಥಾರಿಟೇಟಿವ್ ಆಗಿ ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಿ, ನಿಮಗೆ ಬೇಕಾದ ಯಾವುದೋ ಒಂದು ವಿಷಯ ಬೇಕು ಅಂತಂದ್ರೆ ಅದರ ವೆಬ್ಸೈಟ್, ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡ್ತೀರಿ. ಪರ್ಟಿಕ್ಯುಲರ್ ವೆಬ್ಸೈಟ್, ನೀವು ಈಗಾಗಲೇ ಪ್ರೆಸ್ಸಿಗೆ ಸಂಬಂಧಪಟ್ಟಂತದನ್ನ ಅದಕ್ಕೆ PTI ನಲ್ಲಿ ರಿಪೋರ್ಟ್ ಅನ್ನ ತೆಗಿತೀರಿ. ಅಥವಾ ನೀವು ಬೇಕು ಅಂತಂದ್ರೆ RTI ಹಾಕಿ ತೆಗೆದುಕೊಳ್ತೀರಿ. ಅಂದ್ರೆ ಯಾವ್ದು ಬೇಕು ಹೇಳೋದನ್ನ ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಬೇಕು ಅಂತಂದ್ರೆ ನಿಮಗೆ ವೆಬ್ಸೈಟ್ ಬೇಕು ಅಂತ ಆಯ್ತು ಅಲ್ಲಿಗೆ. ಅದು ಒಂದೇ ಅಲ್ಲ, ನಾಳೆ ಸಪೋಸ್ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನನಗೆ ಅಷ್ಟು ಜನ ಹಿಂಬಾಲಕರು ಇದ್ದಾರೆ ಅಂತೆಲ್ಲ ಮಾತಾಡ್ತಾ ಇರುವವರಿಗೆ ನಾನು ಹೇಳುವಂಥದ್ದು ಕೇವಲ ಅದೊಂದೇ ಮಾನದಂಡವು ಅಂತ ಕೇಳಿದ್ರೆ ನಾಳೆಗೆ ಅದಾಗ್ಲಿಕ್ಕಿಲ್ಲ ಅಂತ ನಾ ಹೇಳೋದು. ಯಾಕೆ ಅಂತಂದ್ರೆ ಈಗಾಗಲೇ ಜುಕರ್ಬರ್ಗ್ ಜೊತೆಗೆ ಮೋದಿಯವರು ಮಾತಾಡಿದ್ದು ನಾವೆಲ್ಲ ಗಮನಿಸ್ಕೊಂಡಿರುವಂಥದ್ದು. ನಮ್ಮ ಡಾಟಾಗಳನ್ನು ಹೇಗೆ ಬಳಸ್ಕೊಳ್ತೀರಿ ಹೇಳುವುದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಹಾಗಾದ್ರೆ ಮುಂದೊಂದು ದಿವಸ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ
ನಮ್ಮ ರಾಜ್ಯದಲ್ಲಿ ನಾಳೆಯಿಂದಲೇ ಎಲ್ಲಾ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಲಾಗಿದೆ ಅಂತ ಹಾಕಿದ್ರೆ ಎಷ್ಟು ಸಾವಿರ ಫಾಲೋವರ್ಸ್ ಇರ್ಲಿ ಹೋಗುತ್ತೆ. ಟಿಕ್ಟಾಕ್ ಆಗಿದ್ದು ಹಾಗೆ ಅಲ್ಲ ಸರ್, ಟಿಕ್ಟಾಕ್ ಆಗಿದ್ದು ಹಾಗೆ ಎಷ್ಟು ಲಕ್ಷ ಫಾಲೋವರ್ಸ್ ಇದ್ರೂ ಕೂಡ ಒಂದೇ ದಿವಸದಲ್ಲಿ ಎಲ್ಲದು ಮುಗಿದು ಹೋಗುತ್ತೆ. ಅದು ಒಂದೇ ಅಲ್ಲ, ಸಪೋಸ್ ಅದೇ ಯೂಟ್ಯೂಬ್ ಕಂಪ್ನಿಗಳು, ಫೇಸ್ಬುಕ್ ಕಂಪ್ನಿಗಳು ನಿಮ್ಮ ಒಬ್ರು ಫಾಲೋವರಿಗೆ ನಮಗ್ ₹1 ಕೊಡಿ ಅಂತ ಹೇಳಿದ್ರೆ, ಈಗ ಫಾಲೋವರ್ಸ್ ಜಾಸ್ತಿ ಇರೋರೆಲ್ಲ ಏನ್ ಮಾಡ್ಬೇಕಾಗ್ತದೆ? ಇದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಅದೇ ವೆಬ್ಸೈಟ್ ಅನ್ನ ನೀವು ಬಿಲ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ಸಮಸ್ಯೆಗಳು ಬರ್ಲಿಕ್ಕೆ ಇಲ್ಲ. ವೆಬ್ಸೈಟ್ಗಳಲ್ಲಿ ಹೇಗೆ ಅಂತಂದ್ರೆ ನಿಮ್ಮದೇ ಆದ ಪ್ಲಾಟ್ಫಾರ್ಮ್ ರೆಡಿ ಇರತ್ತೆ, ಅದಕ್ಕೊಂದು ಹೋಸ್ಟಿಂಗ್ ಇರತ್ತೆ, ಅದಕ್ಕೊಂದು ಡೊಮೇನ್ ನೇಮ್ ಇರತ್ತೆ, ಅದಕ್ಕೆ ನಿಮ್ಗೆ ಫಾಲೋವರ್ಸ್ ಇರ್ತಾರೆ. ಅದನ್ನ ಯಾರು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕು ಅಂತಂದ್ರು ಅದ್ರ ಮೇಲೆ ಯಾರೋ ಟ್ಯಾಕ್ಸ್ ಇಂಪೋಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮದೇ ಪ್ಲಾಟ್ಫಾರ್ಮ್, ನಮ್ಮ ಮನೆಯನ್ನ ನಾವು ಕಟ್ಕೊಂಡಿದ್ದಕ್ಕೆ ನಾವು ಆದಾಯ ತೆರಿಗೆ ಕಟ್ಟಬೇಕು ಅಂತಂದ್ರೆ ಅದರಿಂದ ಆದಾಯ ಬಂದ್ರೆ ಮಾತ್ರ ಆದಾಯ ಬಂದ್ರೆ ಮಾತ್ರ ಅಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಪಾಲಿಸಿ ಎಲ್ಲ ಇದಾವೆ. ಈಗ ನಾವು ಆಡ್ಸೆನ್ಸ್ ಇದ್ರ ಮೂಲಕ ಎಲ್ಲ ಹಣ ತೆಗೆದುಕೊಳ್ತೇವಲ್ಲ ಇಲ್ಲಿ ಯೂಟ್ಯೂಬ್ ನಲ್ಲಿ ಇದ್ರಲ್ಲಿ ಎಲ್ಲ, ಅದಕ್ಕೂ ಸರ್ಟೆನ್ ಅಮೌಂಟ್ ಅನ್ನ ನಾವು ಟ್ಯಾಕ್ಸ್ ಅಂತ ಕಟ್ಟಬೇಕಾಗತ್ತೆ. ಇದೆಲ್ಲವೂ ಕೂಡ ಹೋಗತ್ತೆ, ಅದೆಲ್ಲ ಲೆಸ್ ಆಗಿಯೇ ನಮಗ್ ಬರ್ತಕ್ಕಂಥದ್ದು ಹಣ. ಇದೆಲ್ಲವೂ ಇನ್ಕ್ಲೂಡ್ ಆಗಿಯೇ ಇರುವಂತದ್ದು. ವೆಬ್ಸೈಟ್ ಇಂದನೂ ಕೂಡ ವಿ ಕ್ಯಾನ್ ಅರ್ನ್ ಮನಿ ಅಲ್ಲ, ದುಡ್ಡು ಬಹಳಷ್ಟು ಹಣ ಬರ್ತದೆ ವೆಬ್ಸೈಟ್. ಮಿನಿಮಮ್ ನಾವು ಕೆಲವು ನ್ಯೂಸ್ ವೆಬ್ಸೈಟ್ ಗಳಲ್ಲಿ ನಾನು ಹೇಳುವಂತದ್ದು ಒಂದು ತಿಂಗಳಿಗೆ 8 ರಿಂದ 9 ಲಕ್ಷ ರೂಪಾಯಿ ತೆಗೆದದ್ದಿದೆ ವೆಬ್ಸೈಟ್ ಅಲ್ಲಿ ಜಸ್ಟ್ ನ್ಯೂಸ್ ಗಳನ್ನ ಹಾಕುವುದರ ಮುಖಾಂತರ ನಾವು 8 ರಿಂದ 9 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದ ದಾಖಲೆಗಳು ಇದಾವೆ. ಕೆಲವರದ್ದು ಹೇಗಾಗತ್ತೆ ಅಂತಂದ್ರೆ ಸುದ್ದಿಗಳು ಎಷ್ಟು ಬರ್ತವೆ ಇದು ಎಲ್ಲದೂ ಕೂಡ ಮ್ಯಾಟರ್ ಆಗತ್ತೆ. ಡೊಮೇನ್ ಅಥಾರಿಟಿ, ಪೇಜ್ ಅಥಾರಿಟಿ ಅಂತ ವೇರಿಯಸ್ ಫ್ಯಾಕ್ಟರ್ಸ್ ಇದಾವೆ ಅದರಲ್ಲಿ. ಈಗ ಬ್ಯಾಕ್ ಲಿಂಕ್ ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಬಹಳಷ್ಟು ಇರತ್ತೆ. ಸ್ಕೀಮ್ ಅಂಡ್ ಸ್ಟ್ರಕ್ಚರ್ಡ್ ಡಾಟಾ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಕುಕಿ ಪಾಲಿಸೀಸು, ಆಮೇಲೆ ಕ್ಯಾಶಸ್, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಲೋಡ್ ಬ್ಯಾಲೆನ್ಸರ್ ಅಂತೆಲ್ಲ ಬರುತ್ತೆ. ಅದನ್ನೆಲ್ಲ ನಾವು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೇವೆ ಹೇಳೋದ್ರ ಮೇಲೆ ಒಂದು ವೆಬ್ಸೈಟಿನ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಮ್ಗೆ ಯಾವ ರೀತಿಯಾಗಿ ಆದಾಯ ಬರುತ್ತೆ ಆಗುತ್ತೆ. ಸೊ ಇವಾಗ ನಾವು ಇದ್ರ ಬಗ್ಗೆ ಮಾತನಾಡ್ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೊ ಇಲ್ಲೆಲ್ಲ ಹೇಗೆ ಆ ಒಂದು ಮನಿಯನ್ನ ಮಾಡುವಂಥದ್ದು, ಆದಾಯವನ್ನ ಗಳಿಸುವಂಥದ್ದು, ಇದ್ರ ಬಗ್ಗೆ ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಹೇಗೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅವರೇ ಹಣ ಕೊಡ್ತಕ್ಕಂಥ ಪದ್ಧತಿ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಅವರಿಂದಾಗಿ ಹಣ ಬರ್ತಾ ಇಲ್ಲ. ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಹೇಳುವ ಕಾರಣಕ್ಕಾಗಿ ಹಣ ಬರುವಂತದ್ದಿಲ್ಲ. ಫೇಸ್ಬುಕ್ ನಲ್ಲಿ ಇದೆ, ಯೂಟ್ಯೂಬ್ ನಲ್ಲಿ ಇದೆ. ಅದನ್ನ ಮಾನಿಟೈಸ್ ಅಂತ ಬರುತ್ತೆ. ಮಾನಿಟೈಸ್ ಮಾಡುವಾಗ ಆಡ್ಸೆನ್ಸ್ ಅಂತ ಬರುತ್ತೆ. ಅದನ್ನ ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಲಿಂಕ್ ಮಾಡ್ಕೊಂಡ್ರೆ ಯೂಟ್ಯೂಬಿಗೆ ಅದ್ರ ಮೂಲಕ ಹಣವನ್ನ ತೆಗಿಬಹುದಾಗಿರತ್ತೆ. ಹಾಗೆ ಫೇಸ್ಬುಕ್ ನಲ್ಲಿ ಕೂಡ ಹಣ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಾಸ್ತಿ ಜನ ಫಾಲೋವರ್ಸ್ ಇರುವವರು ನಾವು ಇನ್ಫ್ಲೂಯೆನ್ಸರ್ ಆಗಿ ಕನ್ವರ್ಟ್ ಆಗ್ತೇವೆ ಅಂತ ಹೇಳಿ ಇನ್ಫ್ಲೂಯೆನ್ಸರ್ ಆಗಿ ಮಾರ್ಕೆಟಿಂಗ್ ಮಾಡ್ತಾ ಇರುವಂತದ್ದು. ಕೆಲವರು ಸ್ಪಾನ್ಸರ್ ಆಡ್ ಗಳನ್ನ ತಗೊಳ್ಕೊಳ್ತಾರೆ. ಅದನ್ನ ಟಾಪ್ ಬ್ಯಾಂಡಲ್ಲೋ ಲೋವರ್ ಬ್ಯಾಂಡಲ್ಲೋ ಹಾಕೊಂಡು ಅಥವಾ ಯಾವುದೋ ಒಂದ್ ಕಡೆಗೆ ಒಂದು ಸರ್ಟೆನ್ ಸೆಗ್ಮೆಂಟ್ ಅಲ್ಲಿ ಅದನ್ನ ಹಾಕೊಂಡು ನಂತರದಲ್ಲಿ ಅದನ್ನ ಓಡಿಸ್ತಕ್ಕಂಥದ್ದೆಲ್ಲ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹಣವನ್ನ ಚಾರ್ಜ್ ಮಾಡ್ತಕ್ಕಂಥದ್ದಿದೆ. ಅದರಲ್ಲಿ ಕೂಡ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಆದ್ರೆ ನಂಬಕ್ ಬರಲ್ಲ, ಕೆಲವು ಸಲ 300 ರೂಪಾಯಿಂದ ಹಿಡಿದು ಆಡ್ಸ್ ರನ್ ಮಾಡ್ತಾ ಇರೋರು ಇದ್ದಾರೆ. ಇವಾಗ ಫುಡ್ ಪ್ಲೇಸಸ್ ಹಂಗೆಲ್ಲ ಸರ್, ಯಾವ್ದೋ ಒಂದು ಹೋಗ್ತಾರೆ, ಇಲ್ಲಿ ಬಟ್ಟೆ ಚೆನ್ನಾಗಿರತ್ತೆ, ಇಲ್ಲಿ ಫುಡ್ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋದಾಗ ಅದು ಹಂಗಿರಲ್ಲ. ಬಿಕಾಸ್ ನಾವು ನಂಬಕ್ ಆಗಲ್ಲ. ಇವಾಗ ಎಲ್ಲ ಇನ್ಫ್ಲೂಯೆನ್ಸರು ದುಡ್ಡಿಸ್ಕೊಂಡು ಇನ್ಫ್ಲೂಯೆನ್ಸ್ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಫೇಕ್ ಇನ್ಫ್ಲೂಯೆನ್ಸರ್ಗಳು ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಇವತ್ತು ಫೇಕ್ ರಿವ್ಯೂಸ್ ಗಳು ಜಾಸ್ತಿ ಬರ್ತಾ ಇದಾವೆ. ತನ್ಮೂಲಕವಾಗಿ ಏನಾಗ್ತಾ ಇದೆ ಅಂತಂದ್ರೆ ಫೇಕ್ ಬಿಸ್ನೆಸ್ ಗಳು ಹೆಚ್ಚು ಪ್ರಮೋಷನ್ ಅನ್ನು ಪಡಿತಾ ಇದಾವೆ. ನಾವು 200 ರೂಪಾಯಿಗೆ ಬಟ್ಟೆ ಕೊಡ್ತೇವೆ ಅಂತಂದ್ರು, ತಗೊಬಂದ್ರು, ಒಗದ್ರು, ಮತ್ತೆ ಖರ್ಚಿಪಾಯ್ತದು. ಅಂದ್ರೆ ಈ ರೀತಿಯಾದಂತಹ ಅನೇಕ ವಿದ್ಯಮಾನಗಳು ನಡೀತಾ ಇದೆ. ಇವತ್ತು ಆನ್ಲೈನ್ ಫ್ರಾಡ್ಸ್ ಗಳು ಜಾಸ್ತಿ ಆಗ್ತಾ ಇರೋದು ಅದಕ್ಕಾಗಿ. ನಾವು ಯಾವ್ದನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ಹೇಳುವಂತ ಕಲ್ಪನೆ ಇರೋದಿಲ್ಲ ಜನರಿಗೆ. ನಿಮ್ಗೆ ಗೊತ್ತಿರ್ಲಿ, ಯಾಕೆ ಅಂತಂದ್ರೆ ಫೇಸ್ಬುಕ್ ನಲ್ಲಿ ಕೆಲವು ಮೆಡಿಸಿನ್ ಗಳನ್ನ, ಕೆಲವು ಪರ್ಟಿಕ್ಯುಲರ್ ಆದಂತಹ ವಿಚಾರಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಆಡ್ಸ್ ಗಳನ್ನ ರನ್ ಮಾಡುವಾಗ ಈಗ ಮೆಡಿಸಿನ್ಗಳು ಆಗಿರ್ಬೋದು ಅಥವಾ ಕಂಪ್ಯೂಟರ್ಸ್, ಈಗ ನಾವು ಕಂಪ್ಯೂಟರ್ ರಿಪೇರ್ ಮಾಡ್ತೇವೆ ಹೇಳ್ತಕ್ಕಂಥದ್ದು ಎಲ್ಲದನ್ನ ಇದು ಮಾಡ್ತಾರಲ್ಲ, ಅದನ್ನೆಲ್ಲ ನಾವು ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಗೂಗಲ್ ಆಡ್ಸ್ ಮುಖಾಂತರ. ಫೇಸ್ಬುಕ್ ಆಡ್ಸ್ ನಲ್ಲೂ ಕೆಲವುದಕ್ಕೆ ರಿಸ್ಟ್ರಿಕ್ಷನ್ಸ್ ಇದಾವೆ. ಮತ್ತೆ ಅದು ಯಾವ ರೀತಿ ಕಂಟೆಂಟ್ ಹೇಳೋದನ್ನೆಲ್ಲ ಕರೆಕ್ಟ್ ಆಗಿ ನಾವು ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಸೆನ್ಸಿಟಿವ್ ಕಂಟೆಂಟ್ ಆಗಿದ್ರೆ, ಪೊಲಿಟಿಷಿಯನ್ಸ್ ಇದ್ದಾಗಿದ್ರೆ ಬೇರೆ ರೀತಿ ಅದನ್ನ ರನ್ ಮಾಡಬೇಕು, ಇದೆಲ್ಲದೂ ಇರುತ್ತೆ.
ಅವ್ರಿಗಂದ್ರೆ ಆಡ್ಸ್ ಹೇಗೆ ರನ್ ಮಾಡಬೇಕು, ಇದಕ್ಕೆಲ್ಲ ಕಂಟೆಂಟ್ ಪಾಲಿಸಿ ಇದೆ. ಮತ್ತೆ ಫೇಕ್ ಫಾಲೋವರ್ಸ್ಗಳನ್ನು ತರುವಂಥದ್ದು, ಫೇಕ್ ಲೈಕ್ಸ್ಗಳನ್ನು ತರುವಂಥದ್ದು, ಇದನ್ನೆಲ್ಲ ಮಾಡಿಬಿಟ್ಟು ಏನಾಗಿದೆ ಅಂತಂದ್ರೆ 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಥವಾ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಬರ್ತಾ ಇರೋದು 10 ಲೈಕು, 20 ಲೈಕು, 30 ಲೈಕ್ಗಳು ಬರ್ತಾ ಇರತ್ತೆ. ಸರ್, ಈ ಫೇಕ್ ಫಾಲೋವರ್ಸ್ದು ಹೇಗೆ ಬರುವಂಥದ್ದು? ಅಥವಾ ಈಗ ಇನ್ಸ್ಟಾಗ್ರಾಮ್ ಅಲ್ಲೇ ಫೇಕ್ ಫಾಲೋವರ್ಸ್ನ ಇನ್ಸ್ಟಾಗ್ರಾಮೇ ಕೊಡುತ್ತೆ ಅಥವಾ ಹೇಗೆ ಅದು ವರ್ಕ್? ಇನ್ಸ್ಟಾಗ್ರಾಮ್ ಇಂದ ಆ ರೀತಿ ಕೊಡುವಂತದ್ದಿಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೋಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಹಾಗೆ ಬೋಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಮೊದಲಿನ ಹಂತದಲ್ಲಿ ಗೂಗಲ್ ನಲ್ಲಿ ಕೂಡ ಈ ರೀತಿಯಾದಂತ ಸ್ಕ್ಯಾಮ್ಗಳನ್ನ ನಡೆದವು. ಗೂಗಲ್ ನಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಬೋಟ್ಗಳನ್ನ ಇಟ್ಟು ಸರ್ಚ್ ಇಂಜಿನ್ ಗಳಿಗೆ ಚಮಕಾಯಿಸಿ, ಅಂದ್ರೆ ಸರಿಯಾಗಿ ತಿಳಿಸದೆ, ಸರ್ಚ್ ಇಂಜಿನ್ ಗೊತ್ತಾಗದೆ ಹೋದ ಹಾಗೆ ಬೋಟ್ ಟ್ರಾಫಿಕ್ ಅನ್ನ ಅದಕ್ಕೆ ತರೋದು ಯಾವ್ದೋ ಒಂದು ವೆಬ್ಸೈಟಿಗೆ. ಅವಾಗ ಅದರಲ್ಲಿ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ರೆವೆನ್ಯೂ ಇನ್ಕ್ರೀಸ್ ಆಯ್ತು ಅಲ್ಲಿ. ಆ ರೀತಿಯಾದದ್ದೆಲ್ಲ ಆಗಿ ನಂತರದ ದಿವಸಗಳಲ್ಲಿ ಏನಾಯ್ತು ಅಂತಂದ್ರೆ ಗೂಗಲ್ ಅದನ್ನು ಕೂಡ ಟ್ರ್ಯಾಕ್ ಮಾಡಕ್ ಇಡುತ್ತೆ. ಈಗ ಲೋಕಲ್ ಬಿಸ್ನೆಸ್ ಅನ್ನ ಗುರುತಿಸೋದು ಹೇಗೆ, ನಾವು ನಿಯರ್ ಮೀ ಅಂತ ಹೊಡೆದ ತಕ್ಷಣ ಒಂದು GMB ಪ್ರೊಫೈಲ್ ಬರ್ತದೆ ಅವರಿದ್ದು. ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ಅಂತಂದ್ರೆ ನಾವು ಹೇಗೆ ಹೋಗ್ಬೇಕು ಅಂತ ಡೈರೆಕ್ಷನ್ ಹಾಕ್ತೇವೆ, ಅಲ್ಲಿಗೆ ಹೋಗ್ತೇವೆ. ಅದನ್ನ ಏನ್ ಮಾಡಲಾಯ್ತು ಅಂತಂದ್ರೆ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ತೋರಿಸಲಾಯ್ತು. ಮೊದಲಿನ ದಿವಸಗಳಲ್ಲಿ ರಿವ್ಯೂಸ್ ಗಳನ್ನು ಜಾಸ್ತಿ ಕೊಡಿಸಲಾಯ್ತು. ಅಂದ್ರೆ ಮನೇಲಿ ಕೂತ್ಕೊಂಡಿದ್ದವರು ಅಲ್ಲಿಗೆ ಹೋಗದೆ ಹೋದವರು ಕೂಡ ರಿವ್ಯೂಸ್ ಕೊಟ್ಟಾಯ್ತು. ಅದೆಲ್ಲದನ್ನು ನೋಡುವಾಗ ಗೂಗಲ್ ಸಸ್ಪೆಂಡ್ ಮಾಡಿ ಹಾಕಿತ್ತು ಇತ್ತೀಚಿನ ದಿವಸಗಳಲ್ಲಿ. ಅಂತ ಪರ್ಟಿಕ್ಯುಲರ್ GMB ಗಳನ್ನು ಹುಡುಕಿ ಸಸ್ಪೆಂಡ್ ಮಾಡಿ ಹಾಕಿತ್ತು. ಆದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ದುರ್ದೈವವಶಾತ್ ಇದು ಯಾವ್ದು ಆಗ್ಲೇ ಇಲ್ಲ. ಹೌದು, ಈಗಲೂ ಕೂಡ ಫೇಕ್ ಆಗಿರುವಂತ ಕಂಟೆಂಟ್ಗಳು, ಫೇಕ್ ಆಗಿರುವ ಪ್ರೊಫೈಲ್ಗಳು ಜಾಸ್ತಿ ಚಾಲ್ತಿಯಲ್ಲಿದ್ದಾವೆ. ಹೌದು, ಹೆಚ್ಚು ಚಾಲ್ತಿಯಲ್ಲಿ ಇರೋದೇ ಅವು. ಏನ್ ಮಾಡ್ತಾರೆ ಅಂದ್ರೆ ಯಾವ್ದಕ್ಕೋ ಬರ್ತಾರೆ, ಸುಮ್ನೆ ಕುಂತ್ಕೊಂಡು ಕಮೆಂಟ್ ಹಾಕ್ತಾರೆ, ಮನೇಲಿ ಕುತ್ಕೊಂಡು ಕೆಲಸ ಇಲ್ಲದೆ. ಅಂದ್ರೆ ಅಗತ್ಯ ಇದೆಯೋ ಇಲ್ವೋ ಎಲ್ಲದಕ್ಕೂ ನಾನೊಬ್ಬ ಹೊಣೆಗಾರ ಅಂತ ಹೇಳುವ ಹಾಗೆ, ರೆಸ್ಪಾನ್ಸಿಬಿಲಿಟಿ ಎಲ್ಲದೂ ನನ್ನ ಮೇಲೆ ಇದೆ ಹೇಳುವ ಹಾಗೆ ಅಗತ್ಯ ಇಲ್ಲದೆ ಕಮೆಂಟ್ ಮಾಡುವಂಥದ್ದು. ಹೌದು, ಸುಮ್ಮನೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡುವಂಥದ್ದು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನಾನು ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಯಾರಿದಾರೋ ಅವರೆಲ್ಲರಿಗೂ ಹೇಳುವಂಥದ್ದು ಒಂದು ಕಿವಿ ಮಾತು, IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ನೀವು ಎಲ್ಲಿದ್ದೀರೋ ಅಲ್ಲಿ ಬಂದು ಹಿಡಿದು ನಿಮ್ಮನ್ನ ಒಳಗೆ ಹಾಕ್ಬೋದು. ಅಷ್ಟರ ಮಟ್ಟಿಗೆ ಅವಕಾಶಗಳು ಇದ್ದಾವೆ ನಮ್ಮಲ್ಲಿ. ಸೈಬರ್ ಸೆಕ್ಯೂರಿಟಿ ಏನಾದ್ರು ಮನ್ಸ್ ಮಾಡಿದ್ರೆ, ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಇದರಿಂದ ಯಾರಿಗೂ ಹಾರ್ಮ್ ಆಗ್ತಾ ಇರುವಂತ ಅನೈತಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನ ಇಟ್ಟಿದ್ದಾರೆ ಅಲ್ಲಿ. ಇದರಿಂದ ಯಾರಿಗೂ ಹಾರ್ಮ್ ಆಗ್ತಾ ಇಲ್ಲ, ದೊಡ್ಡ ನಷ್ಟ ಏನೂ ಆಗಿಲ್ಲ ಹೇಳುವ ಕಾರಣಕ್ಕಾಗಿ ಸುಮ್ಮನಿದ್ದಾರೆ. ಬಿಟ್ರೆ ನಿಮ್ಮನ್ನ ಟ್ರ್ಯಾಕ್ ಮಾಡೋದು ಎಷ್ಟು ಹೊತ್ತಿನ ಕೆಲಸವೂ ಅಲ್ಲ. ಕೆಲವೊಂದು ಟೈಮ್ IP ಅಡ್ರೆಸ್ ಸಿಗ್ತಿಲ್ಲ, ಟ್ರ್ಯಾಕೇ ಮಾಡೋಕ್ಕಾಗ್ತಿಲ್ಲ. ಈಗ ರೀಸೆಂಟ್ ಆಗಿ ಸರ್ ಒಂದು ನ್ಯೂಸ್ ಕೂಡ ಆಗಿತ್ತು. ಒಬ್ಳು ಮಹಿಳೆ ಸಖತ್ತು ಬಾಂಬ್ ಮೇಲ್ಗಳನ್ನ ಕಳಿಸ್ತಾಳೆ. ಎಂತಕ್ಕೆ ಅಂತ ಹೇಳಿದ್ರೆ ಏನೋ ಹುಡುಗ ಮೋಸ ಮಾಡಿದ ಅಂತ ಅವನ ಹೆಸರಲ್ಲಿ ಫೇಕ್ ಆಗಿ ಕ್ರಿಯೇಟ್ ಮಾಡ್ತಾಳೆ. ಬಟ್ ಆದ್ರೆ ಅವಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಬಹಳಷ್ಟು ಸರ್ಕಸ್ ಮಾಡ್ಬಿಡ್ತಾರೆ. ಕೆಲವೊಂದು ಕಡೆ IP ಅಡ್ರೆಸ್ ಟ್ರ್ಯಾಕ್ ಆಗಲ್ಲ. ಸೊ ಅದು ಹಿಂಗ್ ಮಾಡ್ಬೋದು ಸರ್? ಅಂದ್ರೆ ಅಷ್ಟು ಗೌಪ್ಯವಾಗಿ ಅದು ಕೂಡ ಇದೆ. ಸೈಬರ್ ಸೆಕ್ಯೂರಿಟಿ ಅಂತ ಇದೆ ನಮ್ಮ ಇದರಲ್ಲಿ. ಓದುವವರು ಅದನ್ನು ಓದ್ಕೊಂಡಿದ್ರೆ ಹೇಗೆ ಅದನ್ನ ಮ್ಯಾನಿಪುಲೇಟ್ ಮಾಡಬಹುದು ಹೇಳುವಂತದ್ದು ಕೂಡ ವಿಧಾನ ಇದೆ. ಅದು ಹೇಗೆ ಅಂತಂದ್ರೆ VPN ಗಳ ಮುಖಾಂತರ ಅದನ್ನ ಒಂದು ಕ್ಷಣಕ್ಕೆ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದ ಹಾಗೆ ಕಾಣುತ್ತೆ, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕಡೆಗೆ ತೋರಿಸುತ್ತೆ ಅವರ IP ಅಡ್ರೆಸ್. ಅಂದ್ರೆ ಇನ್ನೊಂದು ಜಾಗದಲ್ಲಿ ನೀವು ಕೆಲವು ಮೂವಿಗಳಲ್ಲೆಲ್ಲ ನೋಡಿರ್ಬೋದು. ಬಹುಶಃ ಕೀ ಅಂತ ಒಂದು ಮೂವಿ ಬಂತು, KEE ಕೀ ಅಂತ ಮೂವಿ. ಇದು ಮೇನ್ ಆಗಿ ಸೈಬರ್ ಸೆಕ್ಯೂರಿಟಿ ಮೇಲೆ ಡಿಪೆಂಡ್ ಆಗಿ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಬಹಳ ಅದ್ಭುತವಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಇರುವವರೆಲ್ಲ ನೋಡಬಹುದಾದಂತ ಒಂದು ಸಿನಿಮಾ. ಅಂತ ಸಿನಿಮಾದಲ್ಲಿ ಅವರು ತೋರಿಸಿದ್ರು ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಹೇಳುವಂತದ್ದೆಲ್ಲ. VPN ಅಂತ ಕರಿತೇವೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಅದನ್ನ ಆಗಾಗ ಚೇಂಜ್ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಕಡೆಗೆ ಅವರು ಇರುವ ಹಾಗೆ ತೋರಿಸಬಹುದು. ಅದಕ್ಕೆ ಒಂದ್ ಸ್ವಲ್ಪ ಪೇಡ್ ಸರ್ವಿಸ್ ಗಳೆಲ್ಲ ಬರುತ್ತದೆ. ಅದನ್ನೆಲ್ಲ ಮಾಡುವಂತದ್ದು ಮಾಡಿದ್ರು. ಇದನ್ನ ಇಲ್ಲಿಗಲ್ ಆಗಿ ಬಳಸಿ ಹೇಳುವ ಕಾರಣಕ್ಕಾಗಿ ಹೇಳ್ತಾ ಇರುವಂತದ್ದಲ್ಲ. ಅದನ್ನ ಬಳಸಿದ್ರೆ ಮುಂದಾಗುವಂತ ಕಾನ್ಸಿಕ್ವೆನ್ಸಸ್ಗೆಲ್ಲ ನೀವೇ ಜವಾಬ್ದಾರರಾಗ್ತೀರಾ ಹೇಳೋದನ್ನು ನಾ ಹೇಳ್ತಾ ಇರೋದು. ನೀವು ಹಂಗೆ ಹೇಳ್ತಾ ಇರೋದು. ಸೊ ಈ ಎಷ್ಟೇ ಒಂದು ಸೈಬರ್ ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಇದ್ರು ಕೂಡ ಫೇಕ್ ಅಕೌಂಟ್ಸು ಈ ರೀತಿ ಫೇಕ್ ಅದು ಬರ್ತಾನೆ ಇದೆ ಅಲ್ಲ ಸರ್? ಒಂದ್ ರೀತಿಯಾಗಿ ಅಂದ್ರೆ ನೀವು ಹೇಳ್ದಾಗೆ ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಹೌದು, ನೆಗೆಟಿವ್ ಹೌದು. ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗತ್ತೆ. ಸೊ ಇನ್ನು ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ ಹೇಗೆಲ್ಲ ಒಂದು ಪ್ರಾಫಿಟ್ ರೆವಿನ್ಯೂನ ತಗೊಬೋದು ಮತ್ತು
ಐ ಮೀನ್ ಈ ತರದ ಮಾಡಿದ್ರೆ ನಿಮ್ಗೆ ಬೇಗ ರೆವಿನ್ಯೂ ಬರುತ್ತೆ, ಅದಕ್ಕೆಲ್ಲ ಏನ್ ಮಾಡ್ಬೋದು ಅಂತ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾರೆ? ಕರೆಕ್ಟ್ ಆದ ಟೈಟಲ್, ಓಕೆ, ಡಿಸ್ಕ್ರಿಪ್ಷನ್ ಮತ್ತು ಅದರಲ್ಲಿ ಹಾಕ್ತಕ್ಕಂಥ ಟ್ಯಾಗ್ಗಳು, ಹ್ಯಾಶ್ ಟ್ಯಾಗ್ಗಳು, ಅಂದ್ರೆ ಮೇಲಿಂದ ಮೇಲೆ ನಾನು ಹೇಳ್ತಾ ಇರುವಂತದ್ದು. ಇನ್ನು ಬಹಳಷ್ಟು ಕೀ ಫ್ಯಾಕ್ಟರ್ಗಳಿದಾವೆ ಅದರಲ್ಲಿ. ಹಾಕ್ತಕ್ಕಂಥ ತಮ್ನೇಲು, ಇದಿಷ್ಟನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದೆ ಹೋದಾದ್ರೆ ನಿಮ್ಗೆ ನಿಧಾನವಾಗಿ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಒಂದೇ ದಿವಸಕ್ಕೆ ಖಂಡಿತವಾಗಿಯೂ ನಾನು 10 ದಿವಸಕ್ಕೆ ನಾನು ಇಷ್ಟು ಕಂಟೆಂಟ್ ಮಾಡಿಬಿಡ್ತೇನೆ, ಅದರಿಂದ ನನಗೆ ವೃದ್ಧಿ ಆಗತ್ತೆ, ಇಲ್ಲ. ಇನ್ನೊಂದು ಏನು ಅಂತಂದ್ರೆ ಲಾಂಗ್ ವಿಡಿಯೋಸ್, ಆದಷ್ಟು ಲಾಂಗ್ ವಿಡಿಯೋಸ್ ಮಾಡ್ತಾ ಬಂದ ಹಾಗೆ ಅದರಲ್ಲಿ ಹೆಚ್ಚು ಅಥಾರಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ ಯೂಟ್ಯೂಬಿನ ಅಥಾರಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವು ಶಾರ್ಟ್ ವಿಡಿಯೋಸ್ ಮಾಡಬಹುದು, ಮಿನಿಮಮ್ 10 ಮಿನಿಟ್ಸ್ ಇರಲಿ. ಮಿನಿಮಮ್ 10 ಮಿನಿಟ್ಸ್ ಇದೆ ಅಂತಂದ್ರೆ ಅದಕ್ಕೆ ಹೆಚ್ಚು ಅಥಾರಿಟಿ ಇರುತ್ತೆ, ಅವಾಗ ಜಾಸ್ತಿ ರ್ಯಾಂಕ್ ಆಗ್ತಾ ಇರುತ್ತೆ ಅದು. ಜಾಸ್ತಿ ನೀವು ಅಂತ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಬಂದ ಹಾಗೆ ಅದರಲ್ಲಿ ಒಂದು ಬ್ಯಾಕಪ್ ಬಿಲ್ಡ್ ಆಗ್ತಾ ಇರುತ್ತೆ. ಅದ್ರ ಮುಖಾಂತರ ನಿಮ್ಮ ಚಾನಲ್ ಮೇಲೆ ಬರ್ತಾ ಇರತ್ತೆ, ಅದ್ರ ಮೂಲಕ ನೀವು ಹಣ ಮಾಡಬಹುದು. ಆ ರೀತಿಯಾಗಿ ಮಾಡಬಹುದು. ಅಲ್ಲಿ ಮಾನಿಟೈಸ್ ಅಂತ ಬರುತ್ತೆ. ಮಾನಿಟೈಸ್ ಮಾಡುವಾಗ ಸುಮಾರು ಫ್ಯಾಕ್ಟರ್ಗಳಿದಾವೆ. ಅದೆಲ್ಲ ಫ್ಯಾಕ್ಟರ್ಸ್ಗಳು ಆಗುವಾಗ ಮಾನಿಟೈಸ್ ಆಪ್ಷನ್ ಬರುತ್ತೆ. ಅದನ್ನ ತಗೊಂಡ ನಂತರ ಹಣವನ್ನ ಗಳಿಸ್ಲಿಕ್ಕೆ ಆರಂಭ ಮಾಡಬಹುದು. ಅದು ಡಿಪೆಂಡ್ಸ್, ಅವರ ಅಥಾರಿಟಿ ಎಷ್ಟಿದೆ ಹೇಳೋದ್ರ ಮೇಲೆ, ಅವರ ಸಬ್ಸ್ಕ್ರೈಬರ್ಸು, ಲೈಕ್ಸು, ಕಮೆಂಟ್ಸು, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುವಂತದ್ದು. ಅದ್ರ ಮೇಲೆ ಹಣ ಬರ್ತದೆ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಸರ್, ಇನ್ನು ಹ್ಯಾಡ್ಸ್ ಬಗ್ಗೆ ನಾನು ಕೇಳಲೇಬೇಕು. ಹ್ಯಾಡ್ಸ್ ಬಗ್ಗೆ ಲೈಕ್ ಇವಾಗ ಅಂದರೆ ಹ್ಯಾಡ್ಸ್ ಏನಾದರೂ ಇವಾಗ ನಾವು ವೆಬ್ಸೈಟಿಗೆ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ಅವ್ರ ವೆಬ್ಸೈಟಿಗೆ ಹಾಕ್ತಾರೆ ಅಂತ ಹೇಳಿದ್ರೆ, ಯಾವುದ್ರಲ್ಲಿ ಬೇಗ ರೀಚ್ ಆಗ್ತಾ ಇದೆ ಸರ್? ಅಂದರೆ ಈ ಹ್ಯಾಡ್ಸ್ಗಳು ವೆಬ್ಸೈಟ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲ, ಇನ್ಸ್ಟಾ, ಯೂಟ್ಯೂಬ್, ಸೊ ಈ ರೀತಿಯಾಗಿ ಯಾವುದ್ರಲ್ಲಿ ಬೇಗ ರೀಚ್ ಆಗುತ್ತೆ ಹ್ಯಾಡ್ಸ್ಗಳು? ನಾವು ಗಮನಿಸ್ಕೊಂಡ್ರೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಒಂದಷ್ಟು ಪ್ಲಾಟ್ಫಾರ್ಮ್ಗಳು. ಈಗ ಗೂಗಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್. ಈ ಗೂಗಲ್ ಆ್ಯಡ್ಸ್ನಲ್ಲೇ ಯೂಟ್ಯೂಬ್ ಬರುವಂಥದ್ದು. ಗೂಗಲಲ್ಲಿ ಏನು ಆ್ಯಡ್ ರನ್ ಮಾಡ್ತೇವಲ್ಲ ಅದರಲ್ಲೇ ಯೂಟ್ಯೂಬ್ ಆ್ಯಡನ್ನು ರನ್ ಮಾಡ್ತಕ್ಕಂಥದ್ದು. ಹಾಗೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಿನ ಆ್ಯಡ್ಸ್ಗಳೇನಿದಾವೋ ಅದೆರಡು ಮೆಟಾ ಅನ್ನುವಂಥ ಪ್ಲಾಟ್ಫಾರ್ಮಲ್ಲಿ ರನ್ ಆಗ್ತಾ ಇರುವಂಥದ್ದು. ಅದು ವಾಟ್ಸಪ್ಪನ್ನು ಸೇರಿಸಿ ಅದಷ್ಟು ಪ್ಲಾಟ್ಫಾರ್ಮ್ಗಳು ಇರ್ತಕ್ಕಂಥದ್ದು ಎರಡೇ ಜನರ ಕೈಯಲ್ಲಿ ಈಗ. ಒಂದು ಗೂಗಲ್ಲು, ಇನ್ನೊಂದು ಮೆಟಾ. ಇದು ಎರಡರ ಮುಖಾಂತರ ನಡೀತಾ ಇರ್ತಕ್ಕಂಥದ್ದು. ಹೇಗೆ ಅಂತ ಕೇಳಿದರೆ, ಒಂದು ಬಿಸ್ನೆಸ್ಸು, ನೀವು ಸಾಮಾನ್ಯ ಒಬ್ಬ ಪ್ಲಂಬರು ಇವತ್ತು ತಿಂಗಳಿಗೆ 90,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕಂಪ್ನಿಯಲ್ಲಿ ನಾನು ನೋಡ್ತಾ ಇದ್ದೆ. ಸಾಧಾರಣ ಅಂತಂದ್ರೆ ಅದನ್ನ ವೃತ್ತಿ ಸಾಧಾರಣ ಅಂತಲ್ಲ ನಾ ಹೇಳ್ತಾ ಇರುವಂತದ್ದು, ಬಟ್ ಆ ವೃತ್ತಿಗೆ ಕೂಡ ಅಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನ ರನ್ ಮಾಡಬೇಕು ಹೇಳುವಂತ ಯೋಚನೆ ಜನರ ಮನಸ್ಸಿನಲ್ಲಿ ಬಂದಿದೆ ಅಂತಂದ್ರೆ ನೀವು ಆಲೋಚಿಸಿ ಎಷ್ಟರ ಮಟ್ಟಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಭಾವ ಬೀರಿದೆ ಅಂತ. ಅಂದ್ರೆ 90,000 ರೂಪಾಯಿ ಅವ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ಅಂತಂದ್ರೆ ಅದಕ್ಕಿಂತ ಡಬಲ್ ಅಂತೂ ಅವ್ನು ತೆಗಿಲೇಬೇಕು. ಹೌದು, ಅದಕ್ಕಿಂತ ಡಬಲ್ ತೆಗೆದೆ ಹೋದ್ರೆ ಅವ್ನು ಯಾಕೆ 90,000 ರೂಪಾಯಿ ಅಲ್ಲಿ ಖರ್ಚು ಲಾಸ್ ಮಾಡ್ಕೊಂತ? ಅದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಟ್ಲೀಸ್ಟ್ 90,000 ಅಂತೂ ಬರ್ತಾ ಇದೆ ಅವನಿಗೆ. ನಾನು ಹೇಳಿದ್ದು ಒಂದು ಆ ಬ್ರ್ಯಾಂಡಿನ ಹೆಸರು ಹೇಳೋದಿಲ್ಲ ನಾನಿಲ್ಲಿ. ಒಂದು ಉಪ್ಪಿನಕಾಯಿ ಬ್ರ್ಯಾಂಡ್ 10,000 ರೂಪಾಯಿ ತಿಂಗಳಿಗೆ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಯಲ್ಲೇ. 60,000 ರೂಪಾಯಿ ರಿಟರ್ನ್ಸ್ ತೆಗಿತಾ ಇದ್ದಾರೆ ತಿಂಗಳಿಗೆ. 60,000 ರೂಪಾಯಿ ಸೇಲ್ಸ್ ಆಗ್ತಾ ಇದೆ, 50,000 ರೂಪಾಯಿ ಲಾಭ ಆಗ್ತಾ ಇದೆಯಾ ಅವನಿಗೆ? ಹೌದು. ಅವ್ನು ಬೇರೆ ಯಾರು ಜನರನ್ನ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ಮನೆಗೆ ಹೋಗಿ ಉಪ್ಪಿನಕಾಯಿ ಕೊಟ್ಟು ಬರುವಂತ ಪರಿಸ್ಥಿತಿ ಇಲ್ಲ ಅಂತ ಮನೆಗಳಿಗೆ ತಲುಪ್ತಾ ಇದೆ. ಯಾರು ಉಪ್ಪಿನಕಾಯಿಗಾಗಿ ಸರ್ಚ್ ಮಾಡ್ತಾ ಇದ್ದಾರೋ ಅವರಿಗೆ ಹೋಗ್ತಾ ಇದೆ ಅದು. ನಾವು ಉಪ್ಪಿನಕಾಯಿ ಬೇಡದೆ ಹೋದವರಿಗೆ ಅದನ್ನ ತೋರಿಸ್ತಾ ಇಲ್ಲ, ಬೇಕಾಗಿರುವವರಿಗೆ ಅದನ್ನ ತೋರಿಸ್ತಾ ಇದ್ದೇವೆ. ಅದಕ್ಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಗೂಗಲ್ ಆಡ್ಸ್ ಸಹಾಯ ಮಾಡ್ತಾ ಇದೆ ಅಂತ. ಮುಖ್ಯವಾಗಿ ನಿಮ್ಗೆ ಇಂಟೀರಿಯರ್ ಡಿಸೈನ್ ಕಂಪನಿ ಇಂಥದ್ದೆಲ್ಲದಕ್ಕೂ ಮಾಡುವಾಗ ನಾವು ಗೂಗಲ್ ಆಡ್ಸ್ ನ ಹೆಚ್ಚು ಪ್ರಿಫರ್ ಮಾಡ್ತೇವೆ. ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಗೊತ್ತಿರತ್ತೆ, ಯಾರಿಗಾರು ಹಲ್ಲು ನೋವು ಬಂದಾವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಡೆಂಟಲ್ ಸರ್ಜನ್ಸ್ ನಿಯರ್ ಮೀ ಅಂತ ಹೊಡಿತಾನೆ. ಅದು ಗೂಗಲ್ ಅಲ್ಲಿ ಹೊಡಿತಾನೆ, ಫೇಸ್ಬುಕ್ ಅಲ್ಲಿ ಹೊಡಿಯಲ್ಲ. ಅವನಿಗೆ ಗೊತ್ತಿದೆ ಅದು ಸರ್ಚ್ ಇಂಜಿನ್ ಅಲ್ಲ ಅಂತ. ಆದ್ರೆ ಫೇಸ್ಬುಕ್ ಅಲ್ಲಿ ಹೇಗಿರತ್ತೆ ಅಂದ್ರೆ ಇಂಟೆಂಟು, ಈ ಗೂಗಲ್ ಕೂಕೀಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅದನ್ನ ತೋರಿಸುತ್ತೆ ಆಡ್ಸ್. ಅಲ್ಲಿ ಏನ್ ಸರ್ಚ್ ಮಾಡಿರ್ತೀವಿ ಅದು ಅಲ್ಲೇ ಆಡ್ಸ್ ಅಲ್ಲಿ ಬರಕ್ಕೆ ಪ್ರಾರಂಭ ಆಗತ್ತೆ. ಅಂದ್ರೆ ಗೂಗಲ್ ಕ್ರೋಮಿಗೂ ಮೆಟಾಗೂ ಲಿಂಕ್ ಇದೆ ಅಂತ ಆಯ್ತು. ಹಾಗಾದ್ರೆ ಅದನ್ನೇ ಮತ್ತೆ 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 ನೋಡೋದ್ರ ಮುಖಾಂತರ ಅವನಿಗೆ ಇದನ್ನ ತಗೊಳ್ಬೇಕು ಹೇಳುವಂತ ಇಂಟೆನ್ಷನ್ ಹುಟ್ಟಿಸುವಂತದ್ದು ಒಂದು ಪರಂಪರೆ. ನಿಮ್ಗೆ ಈ ಮಾಲ್ಗಳ ಕಾನ್ಸೆಪ್ಟ್ ಆರಂಭ ಆಗಿದ್ದೆ ಹಾಗೆ. ಕಾರ್ಲ್ ನ್ಯೂಪೋರ್ಟ್ ಏನ್ ಬರಿತಾನೆ ಅವನು ಹೇಳೋದೇ ಹಾಗೆ. ಒಂದು ಒಳಗಿನ ಕೋಣೆ ಒಳಗಡೆ ನೀವು ಹೋದ್ರೆ
ಎಲ್ಲವುದು ಅವ್ರಿಗೆ ಕಾಣಿಸ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರಬೇಕು. ಅಂದ್ರೆ ಮಾರ್ಕೆಟಿಂಗಿಗೆ ಏನ್ ಬೇಕಲ್ಲ, ಯಾವ್ದೆಲ್ಲ ಸೇಲ್ ಆಗ್ಬೇಕಲ್ಲ ಆ ವಿಷಯಗಳೇ ಆಗಿರ್ಬೇಕು. ಅದನ್ನ ಬಿಟ್ಟು ಹೊರಗಡೆ ಯಾವ್ದು ಕಾಣಿಸ್ಬಾರ್ದು ಹೇಳುವ ಕಾರಣಕ್ಕಾಗಿ ಮಾಲಿನ ಕಾನ್ಸೆಪ್ಟ್ ಮಾಡಿದ್ದು. ನಮ್ಮಲ್ಲಿ ಸಂತೆಯಲ್ಲಿ ಹೇಗಾಗ್ತಿತ್ತು ಅಂತಂದ್ರೆ, ಇವನ್ 10 ರೂಪಾಯಿಗೆ ಮಾರಾಟ ಮಾಡ್ತಿದ್ದ, ಅವ್ನು 20 ರೂಪಾಯಿಗೆ ಮಾರಾಟ ಮಾಡ್ತಿದ್ದ. ನಮ್ಗೇನ್ ಕಾಣಿಸ್ತಿತ್ತು, 20 ರೂಪಾಯಿಗೆ ಮಾರಾಟ ಮಾಡುವವನು 10 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಅಂತ ಕಾಣಿಸಿ 10 ರೂಪಾಯಿ ಕಡೆಗೆ ಹೋಗ್ತಿದ್ವಿ. ಆದ್ರೆ ಇಲ್ಲಿ ಹಾಗಾಗೋದೇ ಇಲ್ಲ. ಯಾವ ಕಾರಣಕ್ಕೂ ಒಳಗ್ ಬಂದ್ಮೇಲೆ ಅದ್ ಎಷ್ಟೇ ದುಡ್ಡಿರ್ಲಿ ಕೊಟ್ಟು ತೆಗೆದುಕೊಂಡು ಬರ್ತೇವೆ. ಯಾಕೆಂದ್ರೆ ಬೇರೆ ಯಾವ್ದು ಕಾಣಿಸ್ತಾ ಇಲ್ಲ ನಮ್ಗೆ. ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ. ಸತ್ಯ. ಸೊ ಸರ್, ಭಾಳಷ್ಟು ವಿಚಾರಗಳನ್ನ ಹೇಳ್ಕೊಟ್ರಿ. ನನಗೂ ಕೂಡ ಪರ್ಸ್ನಲ್ ಆಗಿ ಕೆಲವೊಂದು ಗೊತ್ತಿರಲಿಲ್ಲ ಆ್ಯಂಡ್ ಕೆಲವು ಡೌಟ್ಸ್ ಇತ್ತು. ಒಂದು ರೀತಿಯಾಗಿ ಇದನ್ನೆಲ್ಲ ಕೇಳ್ತಾ ಇದ್ರೆ ನಂಗೆ ಅನಿಸ್ತಾ ಇರೋವಂಥದ್ದು, ನಾವು ಫೋನ್ ಯೂಸ್ ಮಾಡೋಕ್ಕೆ ಇವಾಗ ನೆಕ್ಸ್ಟ್ ಮೂಮೆಂಟ್ ಬರ್ತಾ ಇದೆ ನನಗೆ. ಹಂಗಾದ್ರೆ ನೆಕ್ಸ್ಟ್ ಏನಾದರೂ ಡೌನ್ಲೋಡ್ ಮಾಡಬೇಕು ಅಥವಾ ಏನಾದರೂ ಅಕ್ಸೆಪ್ಟ್ ಮಾಡಬೇಕು ಅಂದರೆ ಇದು ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋ ಥರ. ಸೊ ಇಷ್ಟೆಲ್ಲ ಇರುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಇದರಿಂದ ನಮ್ಮ ವೀಕ್ಷಕರಿಗೂ ಕೂಡ ಭಾಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಅಂದರೆ 150 ನ್ಯೂಸ್ ಚಾನಲ್ಸ್ ವೆಬ್ಸೈಟ್ ಕೂಡ ಇದು ಮಾಡ್ತಾ ಇದ್ದಾರೆ. ಭಾಳಷ್ಟು ಕಂಪ್ನಿಗಳಿಗೆ ಪ್ರಮೋಷನ್ ಕೂಡ ಮಾಡಿಕೊಡ್ತಿರ್ತಾರೆ ಸರ್. ಸೊ ಚಂದನ್ ಕಲಾಹಂಸ ಸರ್ ಇವತ್ತು ನಮ್ಮೊಟ್ಟಿಗೆ ಇದ್ದರು, ನಮ್ಮೊಟ್ಟಿಗೆ ಇದ್ಕೊಂಡು ಎಲ್ಲ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಆನ್ಲೈನ್ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಏನೆಲ್ಲ ನೆಗೆಟಿವ್ ಇದೆ, ಏನೆಲ್ಲ ಪಾಸಿಟಿವ್ ಇದೆ, ಎಲ್ಲ ಕೂಡ ಹೇಳಿದ್ದಾರೆ. ಸೊ ನಾವು ಹೇಳೋದು ಒಂದೇನೆ, ಯೂಸ್ ಮಾಡೋ ತಪ್ಪಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾಡಿದಾಗಲೇ ಅದು ಅಷ್ಟು ಒಳ್ಳೆಯದಾಗತ್ತೆ. ಸೊ ಹೀಗೆ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.